ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 116ನೇ ಭಾಗವನ್ನು ಈಗ ಶ್ರವಣ ಮಾಡಬೇಕು. 21ನೆಯ ಆವೇಶಾವತಾರ ಸಂಧಿ. ಈ ಸಂಧಿಯಲ್ಲಿ ವಿವಿಧ ದೇವತೆಗಳ ಹೆಸರುಗಳು, ಅವರ ಅವತಾರಗಳು ಇವುಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಕಳೆದ ದಿವಸ ಭಗವಂತನ ರೂಪಗಳನ್ನು ವರ್ಣನೆ ಮಾಡುವಂಥ ಈ ಒಂದೆರಡು ಪದ್ಯಗಳನ್ನು ಶ್ರವಣ ಮಾಡಿದ್ವಿ. ಮೀನ, ಕ್ರೋಢ, ನರಹರಿ, ಮಾಣವಕ, ಭೃಗುರಾಮ, ದಶರಥ ಸೂನು, ಯಾದವ, ಬುದ್ಧ, ಕಲ್ಕಿ, ವ್ಯಾಸ, ಋಷಭ, ಹಯಾನನ, ನಾರಾಯಣಿ, ಹಂಸ, ಅನಿರುದ್ಧ, ತ್ರಿವಿಕ್ರಮ, ಶ್ರೀಧರ, ಋಷಿಕೇಶ ಇತ್ಯಾದಿ ಮೊದಲನೇ ಪದ್ಯ. ಅದು ಎರಡನೇ ಪದ್ಯದಲ್ಲಿ ಹರಿಯು, ನಾರಾಯಣನು, ಕೃಷ್ಣ, ಅಸುರ ಕುಲಾಂತಕ, ಸೂರ್ಯ ಸಪ್ರಭ ಅಲ್ಲಿ ಕೆಲವು ಹೆಸರುಗಳನ್ನು ಹೇಳಿದರು. ಇವೆಲ್ಲ ಛಾಂದೋಗ್ಯ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮೊದಲನೇ ಅಧ್ಯಾಯದಲ್ಲಿ ವರ್ಣನೆಗೆ ಬಂದಿರುವಂಥ ವಿಷಯ. ಮತ್ಸ್ಯ, ಕೂರ್ಮ, ಕ್ರೋಢ, ನೃಸಿಂಹ, ಭಟು, ಭಾರ್ಗವಾಹ, ನಾರಾಯಣೋ ಹರಿ ಕೃಷ್ಣ, ಉಪೇಂದ್ರ ಸರ್ವಯೇವಚ, ಸ್ತ್ರೀರೂಪ ಧನ್ವಂತರಿ, ಯಜ್ಞೋ ಧನ್ವಂತರಿಶ್ಚೈವ, ಸ್ತ್ರೀರೂಪ ತಾಪಸೋ ಮನುಹು. ಈ ಎರಡನೇ ಪದ್ಯದಲ್ಲಿ ಹರಿಯು, ನಾರಾಯಣ, ಕೃಷ್ಣನು ಅಂತ ಹೀಗೆಲ್ಲ ಕೆಲವು ಶಬ್ದಗಳು ಬಂದವು. ಅದು ಭಾಗವತದಲ್ಲಿ ಎರಡನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ ಬಂದಿರುವಂಥ ವಿಷಯ. ಬ್ರಹ್ಮದೇವರು ನಾರದರಿಗೆ ನರನಾರಾಯಣ ಅವತಾರಗಳನ್ನು ಹೇಳಿದ ವಿಷಯ. ಈಗ ಇನ್ಯಾಕೆ ಭಾಗವತ ಆರೂಢ ಮಾಡಿಕೊಂಡೆ ಅಂದರೆ, ಭಾದ್ರಪದ ಮಾಸದ ಶುಕ್ಲ ಪಕ್ಷ ಮೊನ್ನೆ ಪ್ರತಿಪತ್ತಿನಿಂದ ಆರಂಭ ಮಾಡಿ ಹುಣ್ಣಿಮೆ ತನಕ, ಹುಣ್ಣಿಮೆ ದಿವಸ ಯಾದವಾರ್ಯರ ಪುಣ್ಯ ದಿನ, ಅಲ್ಲಿ ತನಕ 15 ದಿವಸ ಎಲ್ಲ ಮಠ ಮಂದಿರಗಳಲ್ಲಿ ಮನೆಗಳಲ್ಲಿ ಭಾಗವತದ ಶ್ರವಣ ನಡೆದಿರ್ತದೆ. ಇನ್ನು ಅನಾಯಾಸವಾಗಿ ಇಲ್ಲಿ ಭಾಗವತದ ಶ್ಲೋಕ ಎಲ್ಲಿ ಬಂದಿದೆ ಅದನ್ನು ಭಾಗವತ ಶ್ಲೋಕ ಮತ್ತು ಭಾಗವತ ತಾತ್ಪರ್ಯ ಇದಕ್ಕೆ ಹೊಂದಿಸಿಕೊಂಡು ಶ್ರವಣ ಮಾಡಬೇಕು. ಧರ್ಮಸ್ಯ ದಕ್ಷ ದುಹಿತುರು ಯಜನಿ ಸ್ವಮೂರ್ತ್ಯ, ನಾರಾಯಣೋ ನರ ಇತಿ ಸ್ವತಃ ಪ್ರಭಾವ, ದೃಷ್ಟಾತ್ಮನೋ ಭಗವತೋ ನಿಯಮಾವಲೋಕಂ, ದೇವ್ಯ ಸ್ವನಂಗಪೃತನ ಘಟಿತು ನಶೇಕುಹು ಅಂತ ಬ್ರಹ್ಮದೇವರು ನಾರದರಿಗೆ ಭಗವಂತನ ಅವತಾರಗಳನ್ನು ವರ್ಣನೆ ಮಾಡಿರುವಂಥ ಒಂದು ಪ್ರಸಂಗ ಇದು. ಈ ಅಧ್ಯಾಯದಲ್ಲೆಲ್ಲ ಅವತಾರಗಳನ್ನೇ ವರ್ಣನೆ ಮಾಡ್ತಾರೆ. ಯಮಧರ್ಮನಿಂದ ಭಗವಂತ 4 ರೂಪಗಳಿಂದ ಅವತಾರ ಮಾಡಿದ, ಯಮಧರ್ಮನ ಮಗನಾಗಿ. ಆ ಯಮಧರ್ಮನ ಪತ್ನಿ ಯಾರು ಅಂತಂದ್ರೆ ದಕ್ಷ ಪ್ರಜಾಪತಿಯ ಪುತ್ರಿ ಮೂರ್ತಿದೇವಿ ಅಂತ. ಅವಳಲ್ಲಿ ತನ್ನ ಚಿನ್ಮಯ ಶರೀರದಿಂದಲೇ, ತನ್ನ ಮೂಲ ಶರೀರದಿಂದಲೇ ಅವತಾರ ಮಾಡಿದ. ಅವನು ಎಂಥ ಅದ್ಭುತವಾದ ತಪಸ್ಸು ಮಾಡ್ತಿದ್ದ ಅಂದ್ರೆ, ಆ ನರನಾರಾಯಣ ಪರ್ವತದಲ್ಲಿ ಬದ್ರಿ ಕ್ಷೇತ್ರದಲ್ಲಿ ತಪಸ್ಸು ಮಾಡ್ತಿದ್ದ. ಅವನ ತಪಸ್ಸನ್ನ ಒಂದು ಬಾರಿ ಕೆಣಕಿ ನೋಡಬೇಕು, ಅಥವಾ ಆ ಭಗವಂತ ಎಂಥ ಮಹಾಮಹಿಮ ಅಂತ ಅನ್ನೋದನ್ನ ಜಗತ್ತಿಗೆಲ್ಲ ತಿಳಿಸಬೇಕು ಅಂತ ದೇವತೆಗಳು ಅಪ್ಸರೆಯರನ್ನು ಕಳಿಸಿದ್ರು. ಅಪ್ಸರೆಯರು ಎಂಥವ್ರು? ಮನ್ಮಥನ ದೊಡ್ಡ ಸೈನ್ಯ ಅದು. ಈ ಯಾವುದಾದ್ರೂ ಬೇರೆ ಸೈನ್ಯಗಳನ್ನ, ವಾಯು ಸೈನ್ಯ, ಭೂ ಸೈನ್ಯ, ಜಲಸೈನ್ಯ ಇವುಗಳನ್ನೆಲ್ಲ ಸುಲಭವಾಗಿ ಗೆದ್ದು ಬಿಡಬಹುದು. ಮನ್ಮಥನ ದೊಡ್ಡ ಸೈನ್ಯ ಇದು, ಈ ಅಪ್ಸರೆಯರು ಅಂತಂದ್ರೆ. ಅದನ್ನು ಕಳಿಸಿದ್ರು. ಆದರೆ ಆತ ನಾರಾಯಣ ವಿಚಲಿತ ಆಗಲೇ ಇಲ್ಲ. ನರನೂ ವಿಚಲಿತ ಆಗಲಿಲ್ಲ, ನಾರಾಯಣನೂ ವಿಚಲಿತ ಆಗಲಿಲ್ಲ. ತನ್ನ ತೊಡೆಯನ್ನು ಹೀಗೆ ತಟ್ಟಿದ, ಅಲ್ಲಿಂದ ಊರ್ವಶಿ ಹುಟ್ಟಿ ಬಂದು, ನೀವು ಕಳಿಸಿರುವಂಥ ಎಲ್ಲ ಅಪ್ಸರೆಯರಿಗಿಂತಲೂ ಸುಂದರಿಯಾದಂಥ ಇವಳನ್ನು ಸೃಷ್ಟಿ ಮಾಡಿದ್ದೇನೆ, ಇವಳನ್ನೇ ನೀವು ಕರ್ಕೊಂಡು ಹೋಗ್ರಿ, ನಿಮ್ಮಲ್ಲಿ ಇವಳು ಆ ಸ್ಥಾನದಲ್ಲಿ ನರ್ತಕಿಯಾಗಿರಲಿ ಅಂತ ಅವಳನ್ನೇ ಕಳಿಸಿಕೊಟ್ಟ. ಹೀಗೆ ಇಂಥ ಒಂದು ಮನಸ್ಸಿನ ಸ್ಥಿರತೆಯನ್ನು ಅಲ್ಲಿ ಆತ ಪ್ರದರ್ಶನ ಮಾಡಿದ. ದೃಷ್ಟಾತ್ಮನೋ ಭಗವತೋ ನಿಯಮಾವಲೋಪಂ, ಅವನ ನಿಯಮಕ್ಕೆ ಲೋಪ ಆಗಲೇ ಇಲ್ಲ. ಪೃತನಾಹ ದೇವ್ಯ ಸ್ವನಂಗ ಪೃತನಾಹ ಘಟಿತು ನಶೇಕುಹು. ಅಲ್ಲಿ ನಾರಾಯಣೋ ನರ ಇತಿ ಸ್ವತಃ ಪ್ರಭಾವ, ನರ ನಾರಾಯಣ ಅಂತ 2 ಹೆಸರುಗಳು ಬಂದವು. ಅಲ್ಲಿ ಅವತಾರ ಮಾಡಿದ್ದು ನರ ನಾರಾಯಣ ಅಂತ ಇಷ್ಟೇ ತಿಳ್ಕೊಂಡು, ಮತ್ತು ಅಲ್ಲಿ ನರ ಅಂದ್ರೆ ಯಾರು, ನಾರಾಯಣ ಅಂದ್ರೆ ಯಾರು, ಅವೆಲ್ಲ ಸಂಗತಿಗಳನ್ನ ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳ್ಬೇಕು. ಅವರಲ್ಲಿ ನರ, ನಾರಾಯಣ, ಹರಿ, ಕೃಷ್ಣ ಅಂತ 4 ಜನ ಮಕ್ಕಳು ಹುಟ್ಟಿದ್ರು. ವಸ್ತುತಃ ಭಾಗವತ ಹೇಳಿದ್ದು ಇಬ್ಬರನ್ನೇ ಹೇಳಿತು, ಆದರೂ 4 ಜನ ಮಕ್ಕಳು ಹುಟ್ಟಿದ್ರು ಅಂತ ಷಾಡ್ಗುಣ್ಯ ಅನ್ನೋ ಗ್ರಂಥವನ್ನು ಉಲ್ಲೇಖ ಮಾಡಿ ಆಚಾರ್ಯರು ತಾತ್ಪರ್ಯ ಹೇಳ್ತಾರೆ. ನರೋ ನಾರಾಯಣಶ್ಚೈವ ಹರಿಕೃಷ್ಣಸ್ತಥೈವ ಚ ಚತ್ವಾರಃ ಧರ್ಮತನಯಾಹ. ಈ 4 ಜನ ಹುಟ್ಟಿದ್ರು, ಹೌದು. ಅದರಲ್ಲಿ ನಾರಾಯಣ, ಹರಿ, ಕೃಷ್ಣ ಇವರು ಇಷ್ಟು ಜನ ಏನಿದ್ದಾರಲ್ಲ, ಇವರು ಸಾಕ್ಷಾತ್ ಭಗವಂತರೇ.
ನರ ಅಂತಿದ್ನಲ್ಲ, ನರ ಅಂದ್ರೆ ಶೇಷ. ಆ ಶೇಷನ ಒಳಗೆ ಇನ್ನೊಂದು ಭಗವಂತನ ರೂಪ. ಹಾಗಾಗಿ ಕೆಲವು ಕಡೆ ನರನಾರಾಯಣ ಇಬ್ರು ಕೂಡ ಭಗವಂತನ ಅವತಾರವೇ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಭ್ರಾಂತಿ ಬರುವ ಅವಕಾಶ ಇರ್ತದೆ. ನರ ಅಂದ್ರೆ ಶೇಷ, ಶೇಷನ ಅವತಾರ. ಅವನೊಳಗೆ ನರ ಅನ್ನೋ ಹೆಸರಿನಿಂದ ನಾರಾಯಣ ಇದ್ದಾನೆ. ಹಾಗಾಗಿ ಅದನ್ನ ಭಿನ್ನ ಮಾಡಿ ತಿಳ್ಕೋಬೇಕು. ನಾಲ್ಕನ್ನು ಒಟ್ಟಿಗೆ ಹೇಳಿದ್ರು ನಾರಾಯಣ, ಹರಿ, ಕೃಷ್ಣ ಸ್ವಯಂ ಭಗವಂತನೇ, ಬೇರೆ ಯಾರೂ ಇಲ್ಲ. ನರ ಶೇಷ, ಅವನೊಳಗೆ ನರ ಅನ್ನೋ ಹೆಸರಿನ ಭಗವಂತ. ಆ ನರನೇ ಈ ಅರ್ಜುನನಲ್ಲಿ ಆವಿಷ್ಟನಾಗಿದ್ದ. ತಸ್ಮಾತ್ ಚತುರ್ಧ ಧರ್ಮಸ್ಯ ಜಾತೋ ವಿಷ್ಣುರಿತೀರಿತಃ ಅನಂತೋ ನರನಾಮಾತ್ರ. ಶೇಷರೂಪಿ ಅಂತ ಅನಂತ ಏನಿದ್ದಾನಲ್ಲ ಶೇಷ, ಅವನು ನರ ಅನ್ನೋ ಹೆಸರಿನಿದ್ದಾನೆ. ತಸ್ಮಿನ್ಸ್ತು ನರನಾಮವಾನ್, ಅವನಲ್ಲಿ ನರ ಅನ್ನೋ ಹೆಸರಿನಿಂದ ಈ ಭಗವಂತ ಇದ್ದಾನಷ್ಟೇ. ವಿಶೇಷೇಣ ಸ್ವಯಂ ವಿಷ್ಣು ವಸತಿ. ಹಾಗಾಗಿ ಈ ಅವನಿಗೂ ಕೂಡ ನರ ಅಂತ ಹೆಸರು, ಅಲ್ಲಿರುವಂತ ಶೇಷನಿಗೂ ನರ ಅಂತ ಹೆಸರು. ಆ ಶೇಷ ಎಲ್ಲಿದ್ನಲ್ಲ ಈ ನರ ಅರ್ಜುನ, ಅವನಿಗೂ ನರ ಅಂತಾನೆ ಹೆಸರು. ಹೀಗೆ ನರನಾರಾಯಣರಿಬ್ಬರು ಕೂಡ ಆ ಬದರಿ ಕ್ಷೇತ್ರದಲ್ಲಿ ತಪಸ್ಸು ಮಾಡುತ್ತಿದ್ರು. ಈ ವ್ಯತ್ಯಾಸವನ್ನು ಷಾಡ್ಗುಣ್ಯಾನ ಗ್ರಂಥದಿಂದ ಆ ಭಾಗವತದಲ್ಲಿ ಉಲ್ಲೇಖ ಮಾಡಬೇಕು. ಈ ವಿಷ್ಣು ಅನ್ನೋ ಹೆಸರಿನ ಒಂದು ಅವತಾರವನ್ನು ಹೇಳ್ತಾರೆ ಇದು ಹಿಂದಿನ ಪದ್ಯದಲ್ಲಿ. ವಿಷ್ಣು ಅನ್ನೋ ಹೆಸರಿನಿಂದ ಲೋಕರಕ್ಷಣೆಗಾಗಿ ಭಗವಂತ ಅವತಾರ ಮಾಡಿದ. ಅದು ಆ ಭಗವಂತನ ರೂಪ ಮುನಿಗಳಿಗೆ ತತ್ವವನ್ನು ಉಪದೇಶ ಮಾಡಿತ್ತು. ಯಾವಾಗಲೂ ಮುನಿಗಳು ತಮ್ಮ ಮನಸ್ಸಿನಲ್ಲಿ ಅದನ್ನು ಧ್ಯಾನ ಮಾಡೇ ಮಾಡ್ತಾರೆ. ಆದರೆ ಪ್ರಳಯ ಕಾಲದಿಂದಾಗಿ ಮರೆಯಾಗಿತ್ತು, ಅದನ್ನು ವಿಷ್ಣು ಸಜ್ಜನರಿಗೆ ಉಪದೇಶ ಮಾಡಿದ. ಸಮ್ಯಕ್ ಜಗಾದ ಮುನಯೋ ಯತ ಚಕ್ಷತಾತ್ಮನ್. ಇದು ಹಿಂದಿನ ಶ್ಲೋಕ. ಈಗೇನು ಭಾಗವತ ಶ್ಲೋಕ ನೋಡ್ತಿದ್ದೀವಲ್ಲ, ಇದು ಹಿಂದಿನ ಶ್ಲೋಕ. ಇದು ಇನ್ನು ಯಾಕೆ ಹೇಳಿದೆ ಅಂತಂದ್ರೆ, ಇಲ್ಲಿ ಭಗವಂತನ ಅವತಾರದಲ್ಲಿ ಇಲ್ಲೂ ನೋಡ್ತಿದ್ದೇವೆ ಹೇಗೋ, ಈ ಹರಿಕಥಾಮೃತಸಾರದಲ್ಲಿಯೂ ಮತ್ತೆ ಭಾಗವತ ಪ್ರೋಷ್ಠಪದಿಗನುಸಾರವಾಗಿಯೂ ಕೂಡ. ಅತ್ತೇರಪತ್ಯಂ ಅಭಿಕಾಂಕ್ಷತ ಆಹತುಷ್ಟೋ, ಅತ್ರಿ ಅವತಾರವನ್ನು ಹೇಳ್ತಾರೆ ಅದು ಹಿಂದಿನ ಪದ್ಯದಲ್ಲಿ. ನಾನು ಭಗವಂತ, ಯಾಕಂದ್ರೆ ನನ್ನನ್ನೇ ನಾನು ನಿನಗೆ ಕೊಟ್ಕೊಂಡಿದ್ದೇನೆ ಅಂತ ಆ ದತ್ತರು ಆ ಭಗವಂತ ಈ ಅತ್ರಿ ಮುನಿಗಳಿಗೆ ಹೇಳಿದ. ಹರಿಗೆ ಸಮಾನನಾದ ಮಗ ಬೇಕು ಅಂತ ಒಂದು ಪ್ರಯತ್ನ ಪಡ್ತಿದ್ದ ಮುನಿ. ನನಗೆ ಸಮಾನನಾದ ಮಗ ಸಿಗೋದಿಲ್ಲ, ನಾನೇ ಹುಟ್ಟಿ ಬರ್ತೇನೆ ಅಂತ ಹೇಳಿದ. ಹಾಗಾಗಿ ಅವನು ದತ್ತ ಅನ್ನೋ ಹೆಸರಿನಿಂದ ಆತ ನಾನೇ ಹುಟ್ಟಿ ಬಂದ. ದತ್ತೋ ಮಯಾಹಂ, ನನ್ನನ್ನು ನಾನೇ ನಿನಗೆ ಕೊಟ್ಕೊಂಡಿದ್ದೇನೆ. ಯದು ಹೈಹಯಾದ್ಯಾಹ, ಯದು ಚಕ್ರವರ್ತಿ ಮತ್ತು ಹೈಹಯ ಚಕ್ರವರ್ತಿ ಇವರೆಲ್ಲ ಯೋಗ ಸಿದ್ಧಿಯನ್ನು ಪಡ್ಕೊಂಡ್ರು, ಆತನ ಶಿಷ್ಯರಾಗಿದ್ರು ದತ್ತಾತ್ರೇಯ ರೂಪಿಯಾದ ಭಗವಂತನಿಗೆ. ಮತ್ತೆ ಮಾರ್ಕಂಡ್ಯ ಪುರಾಣ ಇನ್ಯಾವುದೋ ಒಂದು ಪುರಾಣದಲ್ಲೂ ಇದೆ, ಅಲರ್ಕ ಅಂತ ಒಬ್ಬ ರಾಜನು ಕೂಡ ಅವನ ಶಿಷ್ಯನಾಗಿದ್ದ ಈ ತತ್ವರೂಪಿಯಾದ ಭಗವಂತನಿಗೆ. ಏಳನೇ ಅಧ್ಯಾಯ ಅಂತ ಹೇಳಿದ. ಈ 7ನೇ ಅಧ್ಯಾಯದಲ್ಲಿ ನಾನಾ ಥರದ ಅವತಾರಗಳಿವೆ. ಜಾತೋ ರುಚೇ ರಜನಯತ್ ಸ್ವೇಷಾ ಸ್ವಯಜ್ಞ ಆಕೂತಿ ಸೂನು ರಮರಾನಥ ದಕ್ಷಿಣಾಯಾಮ್ ಲೋಕತ್ರಯಸ್ಯ ಮಹತಿ ಮಹರತ್ ಯ ಆರ್ತಿಂ ಸ್ವಯಂಭುವೇನ ಮನುನ ಹರಿತ್ಯನೂಕ್ತಃ. ಇದು ಮೊದಲನೇ ಶ್ಲೋಕ. ಅದರಲ್ಲಿ ಈ ಭಗವಂತ ರುಚಿ ಎನ್ನುವಂಥ ಪ್ರಜಾಪತಿ, ಅನೇಕ ಜನ ಪ್ರಜಾಪತಿಗಳು ದಕ್ಷ ಮೊದಲಾದ ಪ್ರಜಾಪತಿಗಳು. ಅವರಲ್ಲಿ ರುಚಿ ಅನ್ನುವ ಪ್ರಜಾಪತಿಯಿಂದ ಆಕೂತಿ ಅನ್ನುವಲ್ಲಿ ಮಗನಾಗಿ ಹುಟ್ಟಿದ. ಈ ಅವನು ಇಂದ್ರ ಪದವಿಯನ್ನು ಕೂಡ ಆಳಿದ್ದ, ಇದೇ ಭಗವಂತನೇ. ಮತ್ತೆ ಲಕ್ಷ್ಮಿಯ ಅವತಾರಭೂತವಾದಂತಹ ದಕ್ಷಿಣ ಅನ್ನೋಳು ಏನಿದ್ದಲ್ಲ, ಆ ದಕ್ಷಿಣ ಅನ್ನೋ ಶಬ್ದನ ಕೂಡ ಹಿಂದೂ ನೋಡಿದೀವಿ, ಇಲ್ಲೂ ಮುಂದೂ ಕೂಡ ಬರೋದಿದೆ. ನಿನ್ನೆ ಹೇಳಿದಂತ ಕಾಣಿಸ್ತದೆ ಅದನ್ನು. ಈ ಇದೇ ಹರಿಕಥಾಮೃತಸಾರದ ಇದೇ ಸಂಧಿಯಲ್ಲಿ ಒಂದು ಶಬ್ದದಿಂದ ಹೇಳಿದೆ. 3ನೇ 4ನೇ ಪದ್ಯದಲ್ಲೆಲ್ಲ ಅದನ್ನು ಹೇಳಿದೆ. ಗುಣತ್ರಯಗಳ ಮಾನಿ ಶ್ರೀ ಕುಂಭಿಣಿ ಇತ್ಯಾದಿ ಶಬ್ದಗಳಲ್ಲಿ. ಹಾಗಾಗಿ ದಕ್ಷಿಣ ಅನ್ನುವ ಲಕ್ಷ್ಮೀದೇವಿ ಅವತಾರದಲ್ಲಿ ತುಷಿತರು ಅಂತ ಒಂದು ಗುಂಪನ್ನು, ದೇವತೆಗಳ ಒಂದು ಗುಂಪನ್ನು ಆತ ಹುಟ್ಟಿಸಿದ. ಮತ್ತೆ ಜಗತ್ತಿಗೆ ಅಸುರರಿಂದ ಪೀಡೆ ಬಂದಿತ್ತು, ಆಗ ಆ ಪೀಡೆಯನ್ನು ಆತ ಪರಿಹಾರ ಮಾಡಿದ. ಇದೇ ಭಗವಂತನೇ ಈಶಾವಾಸ್ಯೋಪನಿಷತ್ತಿನಿಂದ ಪ್ರತಿಪಾದ್ಯ. ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಕರೀತಾರೆ, ಅವನಿಗೂ ಯಜ್ಞ ಅಂತ ಹೆಸರು. ಮತ್ತು ಆ ಉಪನಿಷತ್ತಿಗೆ ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಕರೀತಾರೆ, ಈಶಾವಾಸ್ಯೋಪನಿಷತ್ತು. ಯಾಕಂದ್ರೆ ಪ್ರಾರಂಭ ಆಗೋದು ಈಶಾವಾಸ್ಯಂ ಇದಂ ಸರ್ವಂ ಅಂತ ಪ್ರಾರಂಭ ಆಗ್ತದೆ. ಆದ್ದರಿಂದ ಈಶಾವಾಸ್ಯಂ ಇದಂ ಸರ್ವಂ ಅಂತ ಅವನನ್ನು ಕರೀತಾರೆ. ಆ ಸ್ವಯಂಭುವ ಮನು ಈಶಾವಾಸ್ಯೋಪನಿಷತ್ತಿನ ಮಂತ್ರಗಳಿಂದ ಆ ಭಗವಂತನನ್ನು ಸ್ತೋತ್ರ ಮಾಡಿದ. ಸ್ವಯಂಭುವ ಮನುವಿನ ಮಗಳ ಮಗ ಇವನು ಈ ಭಗವಂತ. ಸ್ವಯಂಭುವ ಮನುವಿನ ಮಗಳು ಆಕೂತಿ,
ಅವಳನ್ನ ರುಚಿ ಪ್ರಜಾಪತಿ ಕೊಟ್ಟಿದ್ದ. ಹಾಗಾಗಿ ಅಲ್ಲಿ ಅವತಾರ ಮಾಡಿದವನು ಅವನು. ಯಜ್ಞೇಶತ್ವ ಸ್ವಯಂ ವಿಷ್ಣು ಯಜ್ಞೋ ರುಚಿ ಸುತಸ್ಮೃತಃ ಕ್ರಿಯಾಭಿಮಾನಾತ್ ಯಜ್ಞೋ ಸಾ ವಿಂದ್ರಸೂನು ಪ್ರಕೀರ್ತಿತ ಇತಿ ಪಾದ್ಮೆ. ಪದ್ಮಪುರಾಣದ ಒಂದು ಮಾತನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದಾಹರಣೆ ಕೊಡ್ತಾರೆ. ಋಷಿ ಪ್ರಜಾಪತಿಯ ಮಗನಾಗಿ ಯಜ್ಞ ಅನ್ನೋ ಹೆಸರಿನಿಂದ ಜನಿಸಿದ ಅವನು ಯಜ್ಞ ಅಂತ ಯಾಕೆ ಕರ್ಸ್ಕೊಂಡಿದ್ದಾನೆಂದ್ರೆ ಯಜ್ಞ ಭೋಕ್ತ, ಯಜ್ಞ ಮಾಡಿಸುವವನು ಅವನೇ, ಯಜ್ಞದ ಫಲನೂ ಅವನಿಗೆ ಸೇರಬೇಕಾದ್ದು. ಎಲ್ಲರೂ ಕೂಡ ಅವನನ್ನು ಉದ್ದೇಶಿಸಿ ಯಜ್ಞ ಮಾಡ್ತಾರೆ. ಹಾಗಾಗಿ ಆತ ಯಜ್ಞ. ಇನ್ನೊಬ್ಬ ಇಂದ್ರನ ಮಗ ಕೂಡ ಯಜ್ಞ ಅಂತಿದ್ದಾನೆ. ಇಂದ್ರನ ಪುತ್ರ ಒಬ್ಬ ಯಜ್ಞ ಅಂತಿದ್ದಾನೆ. ಅವನು ಯಜ್ಞ ಕ್ರಿಯೆಗೆ ಅಭಿಮಾನಿ. ಎಲ್ಲರೂ ಕೂಡ ನಡೆಸುವಂಥ ಯಜ್ಞಗಳೇನಿದೆಯಲ್ಲ ಅಲ್ಲಿ ನಡೆಸುವಂಥ ಕ್ರಿಯೆಗಳಿಗೆ ಆತ ಅಭಿಮಾನಿ. ಇಂದ್ರನ ಮಗ ಅವನು ಬೇರೆ, ಈ ಯಜ್ಞ ಬೇರೆ. ಈಶಾವಾಸ್ಯಮಿದಂ ಸರ್ವಂ ಮಿಕ್ಕಿಂತ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗ್ರದ ಕಸ್ಯ ಸ್ವಿಧನಂ ಅಂತ ಆ ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಮಂತ್ರ ಅದು. ಅದು ಯಜುರ್ವೇದಕ್ಕೆ ಸಂಬಂಧಪಟ್ಟಂಥ ಉಪನಿಷತ್ತು. ಆ ಈಶಾವಾಸ್ಯ ಉಪನಿಷತ್ತು ಅವನಿಗೆ ಆ ಸ್ವಯಂಭೂ ಮನುವಿಗೆ ದೈತ್ಯರ ಪೀಡೆ ಆಗಿಬಿಟ್ಟಿತ್ತು. ದೈತ್ಯರು ಅವನನ್ನು ಕಬಳಿಸಲಿಕ್ಕೆ ಬಂದ್ಬಿಟ್ಟಿದ್ರು. ಆವಾಗ ಆತ ಈ ಭಗವಂತನನ್ನ ಸ್ತೋತ್ರ ಮಾಡಿದ. ಭಗವಂತನನ್ನು ಸ್ತೋತ್ರ ಮಾಡಿದಾಗ ಭಗವಂತ ಆ ದೈತ್ಯರ ಪೀಡೆಯನ್ನು ಕಳೆದು ಜಗತ್ತನ್ನು ಕಾಪಾಡಿದ. ಈ ತನ್ನ ಅಜ್ಜನಾದಂತಹ ಸ್ವಯಂಭೂ ಮನುವನ್ನು ಕೂಡ ಕಾಪಾಡಿದ. ನೋಡಿ ಆ ಭಾಷ್ಯದ ಮಂಗಳ ಶ್ಲೋಕ ಏನಿದೆ ಅಂದ್ರೆ, ನಿತ್ಯಾನಿತ್ಯ ಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರೆಯೇ ಸರ್ವಯಜ್ಞ ಭುಜೇ ನಮಃ. ಕೆಲವು ಬಾರಿ ಊಟಕ್ಕಿಂತ ಮೊದಲು ಹೇಳ್ತಿರ್ತಾರೆ ಈ ಶ್ಲೋಕ. ಸರ್ವಯಜ್ಞ ಭುಕ್ ಆತ ಯಜ್ಞರೂಪಿಯಾದ ಭಗವಂತನನ್ನು ಸ್ತೋತ್ರ ಮಾಡಿದ್ರಿಂದ ಆ ಭಾಷ್ಯದ ಮಂಗಳ ಶ್ಲೋಕ, ಉಪನಿಷತ್ತಿಂದಲ್ಲ ಭಾಷ್ಯದ ಮಂಗಳ ಶ್ಲೋಕ, ಅದರಲ್ಲೂ ಕೂಡ ಅದೇ ಬಂದಿದೆ. ಜಗತ್ತಿನಲ್ಲಿ ಎಲ್ಲಾ ಕಡೆ ಪರಮಾತ್ಮ ತುಂಬಿದ್ದಾನೆ. ಎಲ್ಲ ಕಡೆ ಪರಮಾತ್ಮ ತುಂಬಿದ್ದರಿಂದ ನಾನು ಯಾಕೆ ಹೆದರಬೇಕು ಅಂತ ಈ ಸ್ವಯಂಭೂವಮನು ಧೈರ್ಯದಿಂದ ಇದ್ದ. ಅವನು ಭಗವಂತನ ಹೀಗೆ ನಂಬಿದ್ರಿಂದ ಭಗವಂತ ಅಲ್ಲಿ ಕಾಣಿಸ್ಕೊಂಡು ಆ ದೈತ್ಯರನ್ನೆಲ್ಲ ನಾಶಪಡಿಸಿದ. ಭಗವಂತನನ್ನು ಕುರಿತು ಕರ್ಮ ಮಾಡಬೇಕು. ಆ ಭಗವಂತನನ್ನು ಕುರಿತು ಕರ್ಮ ಮಾಡಿ ನಾವು 100 ವರ್ಷ ಬಾಳ್ಲಿಕ್ಕೆ ಅಪೇಕ್ಷೆ ಪಡಬೇಕು. ಸತ್ತೋಗಿಬಿಡ್ತೀವಿ, ಯಾಕೆ ನಶ್ವರವಾದಂಥ ಶರೀರ, ಯಾಕೆ ಬಹಳ ಕಷ್ಟಪಡಬೇಕು ಅಂತ ವಿಚಾರ ಮಾಡಬಾರ್ದು. ಜಿಜಿ ವಿಷೇತ್ ಶತಂ ಸಮಾಹ, 100 ವರ್ಷ ಬಾಳ್ಲಿಕ್ಕೆ ಮನುಷ್ಯ ಅಪೇಕ್ಷೆ ಪಡಬೇಕು. ಯಾಕಾಗಿಂದ್ರೆ ಭಗವಂತನಿಗಾಗಿ. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋನ ವಿಜುಗುಪ್ಸತೆ ಅಂತ ಅದೇ ಈಶಾವಾಸ್ಯೋಪನಿಷತ್ತಿನ 6ನೇ ಶ್ಲೋಕ. ಯಾರು ಎಲ್ಲಾ ಜೀವಗಳು ಕೂಡ ಭಗವಂತನಲ್ಲಿವೆ, ಭಗವಂತ ಎಲ್ಲ ಜೀವದಲ್ಲಿದ್ದಾನೆ, ಹೀಗೆ ಯಾರು ತಿಳ್ಕೊಂಡಿರ್ತಾರಲ್ಲ ಅವನು ಎಂದೂ ಕೂಡ ತಥೋನ ವಿಜುಗುಪ್ಸತೆ, ಅವನಿಗೆ ಭಯ ಅಂತ ಅನ್ನೋದೇ ಇರೋದಿಲ್ಲ. ಭಯವೇ ಇಲ್ಲದೆ ಇದ್ಮೇಲೆ ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನನೂ ಪಡೋದಿಲ್ಲ. ಯಾಕೆ ಪ್ರಯತ್ನ ಪಡೋದಿಲ್ಲ? ಭಯ ಇದ್ರೆ ಯಾರು ಬಂದು ಕೊಂದು ಬಿಡ್ತಾರೋ ನನ್ನ ಜೀವನ ಇಲ್ಲಿ ಮುಗಿದು ಹೋಗ್ತದೇನೋ ಅಂತ ಭಯ. ಪರಮಾತ್ಮನ ಸ್ವರೂಪವನ್ನು ಎಲ್ಲಾ ಕಡೆ ವ್ಯಾಪ್ತ ಇರೋದನ್ನು ಕಂಡಿದ್ದಾನೆ. ನ ವಿಜುಗುಪ್ಸತೆ, ಆತ ಅಪೇಕ್ಷೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಸೌಕರಾಯಣ ಶ್ರುತಿ ಅಂತ ಆಚಾರ್ಯ ಉದಾಹರಣೆ ಕೊಡ್ತಾರೆ. ಸರ್ವಗಂ ಪರಮಾತ್ಮಾನಂ ಸರ್ವಂಚ ಪರಮಾತ್ಮನೇ, ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ, ಸರ್ವವೂ ಪರಮಾತ್ಮನಲ್ಲಿದೆ. ಯಃ ಪಶ್ಯೇ, ಯಾರು ನೋಡ್ತಾರೋ ಹೀಗೆ, ಸ ಭಯಾಭಾವಾತ್, ಅವನಿಗೆ ಭಯ ಇಲ್ಲ. ನ ಆತ್ಮಾನಂ ಗೋಪ್ತುಮಿಚ್ಛತಿ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಿಲ್ಲ. ಭಗವಂತ ರಕ್ಷಿಸ್ತಾನೆ ಅಂತ ಗೊತ್ತು. ಅರಕ್ಷಿತಂ ತಿಷ್ಠತಿ ದೈವ ರಕ್ಷಿತಂ ಸುರಕ್ಷಿತಂ ದೈವಹತಂ ವಿನಶ್ಯತೆ ಅಂತ ಒಂದು ಸುಭಾಷಿತ. ಅರಕ್ಷಿತಂ ತಿಷ್ಠತಿ ದೈವ ರಕ್ಷಿತಂ, ಬೀದಿಲಿ ಬಿದ್ದಿರ್ತಾರೆ, ಯಾರು ಹೇಳೋರು ಕೇಳೋರು, ಆದರೆ ದೈವ ತಾನು ಬಂದು ಕಾಪಾಡ್ತದೆ. ಅರಕ್ಷಿತಂ ತಿಷ್ಠತಿ ದೈವ ರಕ್ಷಿತಂ ಸುರಕ್ಷಿತಂ ದೈವಹತಂ ವಿನಶ್ಯತಿ. ಸುರಕ್ಷೆ ಮಾಡ್ಕೊಂಡು ಸುತ್ತಮುತ್ತಲು ದೊಡ್ಡ ಕಾಂಪೌಂಡ್ ಕಟ್ಕೊಂಡು ಅಂಗರಕ್ಷಕರನ್ನ ಇಟ್ಕೊಂಡು ಬದುಕೋರು ಯಾವ ಕ್ಷಣದಲ್ಲಿ ಆ ಅಂಗರಕ್ಷಕರಿಂದಲೇ ಹಾಳಾಗಿ ಹೋಗ್ತಾರೋ, ಹತ್ಯೆಗೊಳಗಾಗ್ತಾರೆ, ಹೇಳಿಕ್ ಬರೋದಿಲ್ಲ. ಯಾಕಂದ್ರೆ ದೈವಹತಂ. ಹಾಗೆ ಭಗವಂತ ನನ್ನನ್ನು ಇವತ್ತು ಮುಗಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ರೆ, ನಾನು ಪ್ರಯತ್ನ ಪಟ್ಟು ನನ್ನನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟು ಉಪಯೋಗ ಇಲ್ಲ. ಆತ ನನ್ನನ್ನು ಉಳಿಸಬೇಕು ನನ್ನ ಕಡೆಯಿಂದ ಇನ್ನೇನು ಕೆಲಸ ಮಾಡಿಸ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ ಆವಾಗ ನನ್ನನ್ನು ಕಾಪಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಅಂತ ಆ ಸ್ವಯಂಭೂಮನು ಕಂಡುಕೊಂಡ. ಹೀಗದು ಆ ಸ್ವಯಂಭೂಮನುವಿನ ಮಗನಾಗಿ ಜನಿಸಿದಂಥ ಯಜ್ಞರೂಪಿಯಾದಂಥ ಭಗವಂತನ ಸ್ತೋತ್ರ. ಅದಾದ್ಮೇಲೆ ವಿಷ್ಣು ಅನ್ನೋ ಅವತಾರ 2ನೇ ಶ್ಲೋಕದಲ್ಲಿ ಆ ಯಜ್ಞರೂಪಿಯಾದ ಭಗವಂತನ ಅವತಾರ, 4ನೇ ಶ್ಲೋಕದಲ್ಲಿ ದತ್ತ, 5ನೇ ಶ್ಲೋಕದಲ್ಲಿ ವಿಷ್ಣು,
ಮತ್ತೆ 6ನೇ ಶ್ಲೋಕದಲ್ಲಿ ಈ ನರನಾರಾಯಣ ಹರಿಕೃಷ್ಣ ಅನ್ನುವಂಥದ್ರ ಅವತಾರ ಇದೆ. ಇನ್ನೊಂದು ಮುಂದಿನ ಶ್ಲೋಕದಲ್ಲಿ 8ನೇ ಪದ್ಯದಲ್ಲಿ ವಾಸುದೇವ ಅನ್ನೋ ಭಗವಂತನ ಅವತಾರವನ್ನು ಹೇಳ್ತಾರೆ. ವಿದ್ಧ ಸಪತ್ಯುದಿತ ಪತ್ರಿಭಿರಂತಿ ರಾಜ್ಞ ಬಾಲೋಪಿ ಸನ್ನಪ ಗತಸ್ತಪಸೇ ವನಾಯ ತಸ್ಮಾ ಅದಾದ ಧ್ರುವಗತಿಂ ಗೃಣತೆ ಪ್ರಸನ್ನಃ ದಿವ್ಯಾಹ ಸ್ತುವಂತಿ ಮುನಯೋ ಯದುಪನ್ ಯಧಸ್ತ. ಮಲತಾಯಿ ಅವನನ್ನು ಹಿಂಸಿಸಿದ್ಲು, ಅವನಿಗೆ ಚುಚ್ಚು ಮಾತಾಡಿದ್ಲು ಆ ಧ್ರುವನಿಗೆ. ಅವನು ಮನಸ್ಸಿಗೆ ಬೇಸರ ಅನಿಸಿ ಕಾಡಿಗೆ ಹೋಗಿಬಿಟ್ಟ. ಅವನ ಸ್ತುತಿಗೆ ಪ್ರಸನ್ನನಾಗಿ ಭಗವಂತ ಅಲ್ಲಿ ಬಂದ. ಮತ್ತು ಆ ಋಷಿಗಳು ಕೂಡ ಬಂದರು. ಆ ಋಷಿಗಳು ಕೂಡ ಈ ಧ್ರುವನ ಬಗ್ಗೆ ತುಂಬಾ ಪ್ರೀತಿಯನ್ನು ತೋರಿಸಿದ್ರು, ಪ್ರಶಂಸೆ ಮಾಡಿಸಿದ್ರು. ಮತ್ತೆ ಬರೇ ಯಾವುದೋ ಒಂದು ಸಿಂಹಾಸನ ಕೊಡಲಿಲ್ಲ, ಧ್ರುವ ಮಂಡಲದ ಆಧಿಪತ್ಯ ಕೊಟ್ಬಿಟ್ಟ. ತಸ್ಮಾ ಅದಾತ ಧ್ರುವಗತಿಂ ಗೃಣತೆ ಪ್ರಸನ್ನಃ. ಯಾವ ಧ್ರುವಮಂಡಲದ ಆ ಮಹತ್ವವನ್ನ ದೇವತೆಗಳು ಮುನಿಗಳೆಲ್ಲ ಪ್ರಶಂಸೆ ಮಾಡ್ತಾರೋ ಅದನ್ನ ಅಂತ ಒಂದು ಮಹತ್ವವನ್ನು ಕೂಡ ಆತ ಕೊಟ್ಟುಬಿಟ್ಟ. ಅವತಾರೋ ಮಹಾವಿಷ್ಣುರ್ ವಾಸುದೇವ ಇತೀರಿತಃ ಯೋ ಧ್ರುವಾಯ ನಿಜಂ ಪ್ರಾದಾತ್ ಸ್ಥಾನಂ ಅನ್ಯಾನ ಧಿಷ್ಠಿತಂ. ಮತ್ತೊಂದು ಸಂಗತಿ ಇದೆ, ಅದೇ ಹಿಂದೆಲ್ಲೋ ಮುಂದೆಲ್ಲೋ ಒಂದು ಕಡೆ ಇದೆ, ನನಗೆ ಈಗ ನೆನಪಿಗೆ ಬರೋದಿಲ್ಲ. ಆ ಧ್ರುವನಿಗೆ ಮುಖ್ಯ ಪ್ರಾಣ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ ಅಂತ ಅಲ್ಲಿ ಎಲ್ಲೋ ಒಂದು ಕಡೆ ಬರ್ತದೆ. ಸುಮ್ಮನೆ ಆಕಸ್ಮಿಕವಾಗಿ ನೆನಪಿಗೆ ಬಂದದನ್ನು ಹೇಳಿದೆ. ಮುಂದೆ ಮತ್ತೊಂದು ಕಡೆ ಎಲ್ಲೋ ಸಂದರ್ಭದಲ್ಲಿ ಹೇಳ್ತೇನೆ. ಅದೆಲ್ಲ ಭಾಗವತ ತಾತ್ಪರ್ಯ ಎಲ್ಲ ಕಡೆ ಹರಡಿ ಹೋಗಿದೆ ಅಂತ ಸಂಗತಿಗಳೆಲ್ಲ. ಹೀಗೆ ಓಂ ನಮೋ ಭಗವತೆ ವಾಸುದೇವ ಎನ್ನುವಂಥ ಒಂದು ಪ್ರತಿಪಾದ್ಯವಾದ ರೂಪ ಅದು ವಾಸುದೇವ ಅನ್ನುವಂಥ ರೂಪ. ಪೃಥು ಅನ್ನುವಂಥ ರೂಪ ಇದೆ, ಅದನ್ನು 9ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದು ಪೃಥು ಅನ್ನುವ ರೂಪ ಪೃಥು ಚಕ್ರವರ್ತಿ ಬೇರೆ. ಭಾಗವತ ಬಹಳ ಸಂಕೀರ್ಣವಾಗಿ ಮಿಕ್ಸ್ ಮಾಡಿ ಹೇಳ್ಬಿಡ್ತದೆ. ಕೆಲವು ಕಡೆ ಶುದ್ಧವಾದ ರೂಪಗಳನ್ನು ಹೇಳ್ತದೆ, ಕೆಲವು ಕಡೆ ಮತ್ತೆ ಅವರ ವ್ಯಕ್ತಿಗಳಿರ್ತಾರೆ, ಅವ್ರ ಒಳಗಿರುವ ರೂಪವನ್ನು ಹೇಳ್ತದೆ. ಪೃಥು ಚಕ್ರವರ್ತಿ ಅನ್ನುವಂಥ ರೂಪ ಏನಿದೆಯಲ್ಲ, ಪೃಥುರ್ನಾಮ ಮಹಾರಾಜ, ಒಬ್ಬ ರಾಜ ಇದ್ದ. ತತ್ರ ವಿಷ್ಣು ಸ್ವಯಂ ಪ್ರಭು, ಒಳಗೆ ವಿಷ್ಣು. ಪೃಥುರ್ನಾಮ ಚತುರ್ಬಾಹು ಪ್ರವಿಷ್ಟಸ್ಥೇನ ಪ್ರಾರ್ಥಿತಃ. ಈ ಪೃಥು ಪೂರ್ವ ಜನ್ಮದಲ್ಲಿ ಹಾಗೆ ಪ್ರಾರ್ಥನೆ ಮಾಡಿದ್ದಂತೆ ಭಗವಂತನು, ನನ್ನೊಳಗೆ ನೀನು ಅದೇ ಹೆಸರಿನಿಂದ ಇರಬೇಕು ಅಂತ ಹೇಳಿ. ಅದಕ್ಕಾಗಿ 4 ಬಾಹುಗಳುಳ್ಳವನಾಗಿ ಹಾಗೆ ಆತ ಇದ್ದ ಅವನೊಳಗೆ. ನಾಭೇ ರಸ ವೃಷಭ ಆಸ ಸುದೇವಿ ಸೂನು ಯೋ ವೈ ಚಚಾರ ಸಮದೃಗ್ ಹೃದಿ ಯೋಗಚರ್ಯಾಂ ಯತ್ಪಾರಮಹಂಸ್ಯ ಋಷಯಃ ಪದಮಾಮನಂತಿ ಸ್ವಸ್ಥಃ ಪ್ರಶಾಂತಕರ್ಣಃ ಪರಿಮುಕ್ತ ಸಂಘಃ. ನಾಭಿರಾಜ ಅಂತ, ಅವನ ಪತ್ನಿ ಮೇರುದೇವಿ, ಅವಳಲ್ಲಿ ಋಷಭನಾಮಕನಾಗಿ ಆ ಭಗವಂತ ಜನಿಸಿದ್ದ. ಪರಮಹಂಸ ಯೋಗವನ್ನು ಆಚರಣೆ ಮಾಡಿದ, ರಾಜನಾಗಿದ್ದ. ಕೊನೆಗೆ ತನ್ನ ಮಗ ಭರತ ಅಂತಿದ್ದಲ್ಲ, ಜಡಭರತ, ಅವನ ಕಥೆನೂ ಹಿಂದೆ ಬಂದಿದೆ. ಅವನಿಗೆ ಸಾಮ್ರಾಜ್ಯವನ್ನು ಕೊಟ್ಟು ತಾನು ಎಲ್ಲ ಕಡೆ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಕರ್ನಾಟಕದ ಕೊಡಚಾದ್ರಿ ಅಂತಿದೆಯಲ್ಲ, ಆ ದಕ್ಷಿಣ ಕನ್ನಡದಲ್ಲಿ, ಅಲ್ಲಿ ಕೊನೆ ಸಂದರ್ಭದಲ್ಲಿ ಆತ ಅಲ್ಲಿ ತನ್ನ ದೇಹವನ್ನು ಪರಿತ್ಯಾಗ ಮಾಡಿದ. ಕಾಡ್ಗಿಚ್ಚು ಬಂತು, ಪರಿತ್ಯಾಗ ಮಾಡಿದಂತೆ ತೋರಿಸಿಕೊಂಡ. ಮಹಾಭಾರತದಲ್ಲಿ ಒಂದು ಉಲ್ಲೇಖ ಇದೆ, ಆತನ ಮಲ, ಶರೀರದಿಂದ ಹೋಗುವ ಮಲ ಸುಗಂಧ ಬೀರ್ತಿತ್ತು ಅಂತಿದೆ. ಅಂತ ಅದ್ಭುತವಾದ ರೂಪ ಅವನು. ಮುಂದೆ ಇಲ್ಲಿ ಮಹಾಭಾರತದಲ್ಲಿ ಬಂದದನ್ನು ಹೇಳ್ತೇನೆ. ಯತ್ಪಾರಮಹಂಸ ಋಷಯ ಪದಮಾಮನಂತಿ ಸ್ವಸ್ಥಃ ಪ್ರಶಾಂತಕರ್ಣಃ ಪರಿಮುಕ್ತ ಸಂಘಃ. ಅವನು ಪರಮಹಂಸ ಯೋಗವನ್ನು ಆಚರಣೆ ಮಾಡಿದ. ಪರಮಹಂಸ ಧರ್ಮದ ಉಪದೇಶ ಏನಾದ್ರು ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ರೆ, ಅಂದ್ರೆ ಸನ್ಯಾಸಿಗಳು ಆ ಧರ್ಮ ಅದು ಹೇಗೆ ಆಚರಣೆ ಮಾಡಬೇಕು ಇದನ್ನು ಉಪದೇಶ ಪಡ್ಕೊಳ್ಬೇಕು ಅಂತಿದ್ರೆ ಭಗವಂತನ ಋಷಭ ರೂಪವನ್ನ ಧ್ಯಾನ ಮಾಡಬೇಕು, ಆಶ್ರಯಣ ಮಾಡಬೇಕು ಅಂತ ಜ್ಞಾನಿಗಳು ಹೇಳ್ತಾರೆ. ಅದು ಪರಮಹಂಸ ರೂಪ ಅಂದ್ರೆ ಏನು ಅಂತ ಭಗವದ್ಗೀತಾ 18ನೇ ಅಧ್ಯಾಯವಾಗಿ ಹೇಳ್ತೇನೆ. ಹಂಸರು, ಪರಮಹಂಸರು, ಕುಟೀಚಕರು, ಬಹುದಿಕರು ಅಂತ ಸನ್ಯಾಸಿಗಳಲ್ಲಿ ಪ್ರಭೇದ ಇದೆ. ಅದನ್ನ ಹೇಳಲಿಕ್ಕೆ ಈಗ ಬೇಡ, ಅಲ್ಲಿ ಬಂದಾಗ ಹೇಳ್ತೇನೆ ನಾನು. ಅಥವಾ ಹಿಂದೆ ಮೇಲೆ ಹೇಳಿರ್ಬೋದೇನೋ. ಅವನು ಇಂಥ ಒಂದು ಅವಧೂತ ಚರ್ಯೆಯನ್ನು ಪಾಲನೆ ಮಾಡಿದ. ಮುಂದೆ ಹಯಗ್ರೀವ ರೂಪ, ಆ ರೂಪವನ್ನ ಆ ಭಗವಂತ ತಾಳಿದ. ಸತ್ರೇ ಮಮಾಸ ಭಗವಾನ್ ಹಯಶೀರ್ಷೇಷಃ. ಬ್ರಹ್ಮದೇವರು ನಾರದನಿಗೆ ಹೇಳಿದ್ರು, ನಾನೊಂದು ಯಜ್ಞ ಮಾಡ್ತಿದ್ದೆ, ಅದರಲ್ಲಿ ಬಂಗಾರದಂತೆ ಹೊಳೆಯುವ ರೂಪದಿಂದ ಈ ಹಯಗ್ರೀವ ರೂಪಿಯಾದ ಭಗವಂತ ಧ್ಯಾನಿಸಿದ. ಎಲ್ಲಾ ವೇದಗಳು, ಶಾಸ್ತ್ರಗಳು ಅವೆಲ್ಲ ಆತನಲ್ಲೇ ಹುಟ್ಟಿದವು. ಸಾಕ್ಷಾತ್ ಸ ಯಜ್ಞ ಪುರುಷ ತಪನೀಯ ವರ್ಣ, ಅವನೇ ಯಜ್ಞ, ಯಜ್ಞವರಾಹ, ಯಜ್ಞ ಹಯಗ್ರೀವ, ಯಜ್ಞನಾರಾಯಣ ಎಲ್ಲ ಅವನೇ. ಛಂದೋಮಯ, ಅವನು ಮೂಗಿನಿಂದ ಶ್ವಾಸ ಬಿಟ್ಟರೆ ಅಪೌರುಷೇಯವಾದಂತಹ ನಿರ್ದೋಷವಾದಂತಹ ವೇದಗಳು ಆತನ ಮೂಗಿನಿಂದ ಹೊರಡ್ತಿರ್ತಾವೆ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ
ವಿದ್ಯಾ ಅಶೇಷತ ಉದಾಬ್ಜ ಭವಿಷ್ಯ ಮುಖ್ಯೈ ಅಂತ ಆ ಹೈಗ್ರೀವ ಮಂತ್ರದ ಧ್ಯಾನ ಶ್ಲೋಕ. ನಸ್ತಃ ಅಂದ್ರೆ ಮೂಗಿನಿಂದ, ಮುಖಾದಪಿ ಬಾಯಿಂದ ಕೂಡ, ನಿರಂತರ ಮುದ್ಗಿರಂತಂ ವಿದ್ಯಾಹ ಎಲ್ಲಾ ವಿದ್ಯೆಗಳನ್ನು ಹೊರ ಹಾಕ್ತಾ ಇದ್ದಾನೆ. ವೇದಗಳು ಯಜ್ಞಗಳು ಇವಕ್ಕೆಲ್ಲ ಆತನೇ ಆಧಾರ. ಮಖಮಯ ಅಖಿಲ ದೇವತಾತ್ಮ ವಾಚೋ ಬಭೂವು ಉಷತೀ ಶ್ವಸತಃ ಅಸ್ಯ ನಸ್ತಃ. ಮಹಾಸಂಹಿತಾ ಶ್ಲೋಕ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೋಟ್ ಮಾಡ್ತಾರೆ. ಛಂದಾಂಸಿ ಚ ಮಖಾಶ್ಚೈವ ದೇವಾ ಲೋಕಾಶ್ಚ ಸರ್ವಶಃ ಸರ್ವೇ ವಿಷ್ಣು ಸ್ಥಿತಾ ಯಸ್ಮಾತ್ ಅತಃ ಸರ್ವ ಮಯೋಷ್ಯಸೌ. ವೇದಗಳು ಯಜ್ಞಗಳು ದೇವತೆಗಳು ಲೋಕಗಳು ಎಲ್ಲವೂ ಪರಮಾತ್ಮನ ಆಶ್ರಯ ಪಡ್ಕೊಂಡಿವೆ. ಹಾಗಾಗಿ ಆತ ಛಂದೋಮಯ, ಯಜ್ಞಮಯ, ಅಖಿಲ ದೇವತಾ ಸ್ವರೂಪ ಅಂತ ಕರ್ಕೋತಾರೆ. ಅವನೇ ದೇವತೆಗಳು, ಆ ಎಲ್ಲ ದೇವತೆಗಳು ಇವನು ಅಭಿನ್ನರು ಅಂತ ಅರ್ಥ ಅಲ್ಲ, ಅವರು ಇವನೊಳಗೆ ಇದ್ದಾರೆ ಅಂತ ಅಷ್ಟೇ ಅರ್ಥ. ಮುಂದೆ ಅದಕ್ಕೆ ಒಂದು ಕ್ರಮ ಇಲ್ಲ, ಮತ್ಸ್ಯಾವತಾರದ ವರ್ಣನೆ ಮಾಡ್ತಾರೆ 12ನೇ ಶ್ಲೋಕದಲ್ಲಿ. ಚತುರ್ಮುಖ ಬ್ರಹ್ಮನ ಮುಖದಿಂದ ಆ ವೇದಗಳು ಹೊರಟಿದ್ದವು. ಅದನ್ನು ಹಯಗ್ರೀವ ಅನ್ನುವಂಥ ಅಸುರ ಅಪಹಾರ ಮಾಡಿದ. ಆಗ ಹರಿ ಮತ್ಸ್ಯರೂಪ ಸಂಚಾರ ಮಾಡಿ ಮತ್ಸ್ಯರೂಪ ತಾಳಿ ಆ ಹಯಗ್ರೀವಾಸುರನನ್ನು ಕೊಂದು ಹಾಕಿದ ಮತ್ತು ವೇದಗಳನ್ನು ನನಗೆ ಮರಳಿ ತಂದು ಕೊಟ್ಟ. ಸತ್ಯವ್ರತ ಅನ್ನುವಂಥ ರಾಜ, ಅವನು ಮುಂದೆ ವೈವಸ್ವತ ಮನು ಆಗುವನಿದ್ದ, ಈ ಮನ್ವಂತರದ ಅಧಿಪತಿ. ಅವನಿಗೆ ಕಾಣಿಸ್ಕೊಂಡು ಈ ನೌಕೆಯನ್ನ ತನ್ನ ಕೊಂಬಿಗೆ ಕಟ್ಟು ಅಂತ ಹೇಳಿದ. ನಾವು ಮುಂದಿನ ವರ್ಷದ ಕಬ್ಬಿನ ಒಂದು ಪ್ಲಾಂಟೇಶನ್ಗಾಗಿ ಬೀಜಗಳನ್ನು ಕಾಯ್ದಿಡ್ತೇವಲ್ಲ, ಹಾಗೆ ಜಗತ್ತಿನ ಎಲ್ಲಾ ಬೀಜಗಳನ್ನ, ಮುಂದಿನ ಸೃಷ್ಟಿಗೆ ಬೇಕಾದ ಬೀಜಗಳನ್ನೆಲ್ಲ ಮನ್ವಂತರ ಕಳಿಬೇಕು. ಅದಾದ್ಮೇಲೆ ಮತ್ತೊಂದು ಮನ್ವಂತರ. ಹಾಗೆ ಆ ಮನ್ವಂತರ ಪ್ರಳಯ ಆಗುವಾಗ, ಚಾಕ್ಷುಷ ಮನ್ವಂತರ ಮುಗಿಯುವಾಗ ಮುಂದೆ ವೈವಸ್ವತ ಮನ್ವಂತರ ಪ್ರಾರಂಭ ಆಗುವುದು. ಸ್ವಲ್ಪ ನಾನು ಶಬ್ದ ಹೇಳುವಾಗ ಏನಾದ್ರು ವ್ಯತ್ಯಾಸ ಮಾಡಿರ್ಬೋದು, ಅದು ಎಲ್ಲ ನನ್ನ ತಲೆಯಲ್ಲಿ ಇರೋದಿಲ್ಲ. ಅಂತೂ ವೈವಸ್ವತ ಮನ್ವಂತರ ಪ್ರಾರಂಭ ಆಗುವಾಗ ವೈವಸ್ವತ ಮನ್ವಂತರದ ಸೃಷ್ಟಿಗೆ ಬೇಕಾದಂತಹ ಸಾಮಗ್ರಿಯನ್ನ ಆತನ ಮೂಲಕ ಸುರಕ್ಷಿತ ಮಾಡಿಸಿದ ಭಗವಂತ. ಆತ ಮನ್ವಂತರದ ಅಧಿಪತಿ. ಹಾಗೆ ಸಾಂದರ್ಭಿಕವಾಗಿ ಹೇಳ್ತೇನೆ, ವೈವಸ್ವತ ಮನ್ವಂತರ ಪ್ರತಿಯೊಂದು ಮನ್ವಂತರನು ಸುಮಾರು ಒಂದೊಂದು 30-32 ಕೋಟಿ 33 ಕೋಟಿ ವರ್ಷದ್ದು ಒಂದೊಂದು ಮನ್ವಂತರ. 71 ಮಹಾಯುಗಗಳು, ಕೃತ, ತ್ರೇತ, ದ್ವಾಪರ, ಕಲಿ, ಇವು 4 ಒಂದ್ಸರಿ ಕಳೆದ್ರೆ ಅದೊಂದು ಮಹಾಯುಗ, 43 ಲಕ್ಷ ವರ್ಷ. ಅಂಥದ್ದು 71 ಮಹಾಯುಗ ಕಳೆದ್ರೆ ಅದೊಂದು ಮನ್ವಂತರ. ಅಂಥವು 14 ಕಳೆದ್ರೆ ಅದೊಂದು ಕಲ್ಪ, ಅದು ಚತುರ್ಮುಖ ಬ್ರಹ್ಮನ ಹಗಲು, ಅಷ್ಟೇ ರಾತ್ರಿ ಇದೆ. ಹಾಗಾಗಿ 71 ಮಹಾಯುಗಗಳೇನಿವೆಲ್ಲ ಅದೊಂದು ಮನ್ವಂತರ. ಈಗ 6, 7 ಎಷ್ಟು ಮನ್ವಂತರಗಳು ಕಳೆದಿವೆ. ವೈವಸ್ವತ ಮನ್ವಂತರ ಈಗ ನಡೆದಿದೆ. ಇನ್ನು ಮುಂದೆ ಒಟ್ಟು 14 ಮನ್ವಂತರಗಳಾಗಬೇಕು. ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ನಮ್ಮಲ್ಲಿ ಕೆಲವರು ಇನ್ನು 10 ವರ್ಷದಲ್ಲಿ ಪ್ರಳಯ ಆಗ್ತದೆ ಅಂತ ಎಲ್ಲ ಕಡೆ ಗಾಬರಿ ಪಡಿಸಿಬಿಟ್ಟಿದ್ದಾರೆ ಜನರು. ಅವರಿಗೆ ಇದೊಂದು ಹೊಡೆತ ಅಷ್ಟೇ. ಇನ್ನೂ ಪ್ರಳಯ ಆಗಲಿಕ್ಕೆ 18 ಕೋಟಿ ವರ್ಷ ಇದೆ, ಯಾರು ಹೆದರಬೇಕಾಗಿಲ್ಲ. ಯಾಕಂದ್ರೆ 30 ಕೋಟಿ ವರ್ಷ ಈ ವೈವಸ್ವತ ಮನ್ವಂತರದ ಅವಧಿ, ಅದರಲ್ಲಿ 12 ಕೋಟಿ ವರ್ಷ ಮಾತ್ರ ಈಗ ಕಳೆದಿರೋದು. 6 ಮನ್ವಂತರ ಇನ್ನು ಕಳೆದಿದೆ, ಇನ್ನೂ 8 ಮನ್ವಂತರಗಳಾಗಬೇಕಾಗಿದೆ. ಸುಮಾರು 17 ಕೋಟಿ ವರ್ಷ ಇನ್ನೂ ಬಾಕಿ ಇದೆ. ಅದಾದ್ಮೇಲೆ ಸುಮಾರು 15,000 ಅಥವಾ 1,500 ವರ್ಷ ಸಣ್ಣ ಪ್ರಳಯ ಇರ್ತದೆ. ಅದಾದ್ಮೇಲೆ ಮತ್ತೊಂದು ಮುಂದಿನ ಮನ್ವಂತರ ಪ್ರಾರಂಭ ಆಗ್ತದೆ. ಹೀಗೆ ಈ ಮನ್ವಂತರ ಎಲ್ಲ ಕಳಿಬೇಕು. ಮನ್ವಂತರ ಹೀಗೆ ಇಡೀ ಮನ್ವಂತರ ಎಲ್ಲ ಕಳೆದು ಚತುರ್ಮುಖ ಬ್ರಹ್ಮನ ಹಗಲೆಲ್ಲ ಕಳೆದ್ರೆ ಅದು ದಿನ ಪ್ರಳಯ. ಆ ಚತುರ್ಮುಖ ಬ್ರಹ್ಮನಿಗೆ 1 ತಿಂಗಳು, 1 ವರ್ಷ, 3 ವರ್ಷ ಎಲ್ಲ ಕಳೆದ್ರೆ ಮಹಾಪ್ರಳಯ. ಮಹಾಪ್ರಳಯ ಆಗೋದು ಆ ಕಡೆ ಇರಲಿ, ದಿನ ಪ್ರಳಯ ಆಗ್ಲಿಕ್ಕೆ ಇನ್ನೂ 200 ಕೋಟಿ ವರ್ಷ ಬಾಕಿ ಇದೆ. ಮನ್ವಂತರ ಪ್ರಳಯ ಆಗ್ಲಿಕ್ಕೆ ಇನ್ನೂ 18 ಕೋಟಿ ವರ್ಷ ಇದೆ. ಇನ್ನು 10 ವರ್ಷದಲ್ಲಿ ಪ್ರಳಯ ಆಗ್ತದೆ ಅಂತ ಕೆಲವರು ಹೆದರ್ಕೊಂಡು ಕುತ್ಕೊಂಡಿದ್ದಾರೆ. ಅಲ್ಲ, ಆದ್ರೇನು ಹೆದರ್ಬೇಕಾಗಿಲ್ಲ, ಆಗೋದವ್ರು ಆಗಲಿ. ಮೊನ್ನೆ ಒಬ್ರು ಕೇಳಿದ್ರು, ಆಗೋದಾಗಿದ್ರೆ ಈ ಜಗತ್ತಿನಲ್ಲಿ 600 ಕೋಟಿ ಜನ ಇದ್ದಾರಲ್ಲ, ಅವ್ರ ಪೈಕಿ 300 ಕೋಟಿ ಜನ ಸಾಯಬೇಕು. ಸತ್ರೆ ಪ್ರಳಯ ಅಂತ ನಾನು ಹೋಗ್ತೇನೆ. ಇದನ್ನ ನೀವು 10 ವರ್ಷದಲ್ಲಿ ಪ್ರಳಯ ಆಗ್ತದೆ ಅಂತ ಏನು ಹೇಳ್ತಿದ್ದೀರಿ, ಆ ಪ್ರಳಯಕ್ಕಾಗಿ ದಿವ್ಯ ಶಾಂತಿಯನ್ನು ಅನುಭವಿಸ್ರಿ ಅಂತ ಏನು ಹೇಳ್ತಿದ್ದೀರಿ, ಹಾಗೆ ಹೇಳೋರು ಈ ಒಂದು ಚಾಲೆಂಜನ್ನು ಸ್ವೀಕಾರ ಮಾಡ್ರಿ ಅಂತ ನಾನು ಹೇಳಿದೆ. ಅವ್ರೇನು ಹೇಳಲಿಲ್ಲ, ಶಾಸ್ತ್ರದಲ್ಲಿ ಇದ್ದದನ್ನು ಹೇಳ್ತೇನೆ ಅಷ್ಟೆ. ಹೀಗೆ ವೈವಸ್ವತ ಮನ್ವಂತರ ಈಗ ನಡೆದಿರೋದು, ಇನ್ನೂ 18 ಕೋಟಿ ವರ್ಷ ಬಾಕಿ ಇದೆ. ಕ್ಷೋಣಿಮಯ ನೌಕಾಶ್ರಯತ್ವಾತ್ ಕ್ಷೋಣಿಮಯ. ಭೂಮಿಗೆ ಆತ ಮತ್ಸ್ಯ ಆಧಾರ ಅಂತ ಅನ್ಸ್ಕೊಂಡೆ. ಅವನು ಭೂರೂಪವಾದಂಥ ನೌಕಾ. ಆ ನೌಕೆ ಯಾವುದು? ಭೂಮಿಯೇ ನೌಕೆಯ ರೂಪದಲ್ಲಿ ಇತ್ತು. ಅದನ್ನ ಆತ ನೀರಿನಲ್ಲಿ ಸಂಚಾರ ಮಾಡಿಸಿದ. ಮುಂದಿನ ಸೃಷ್ಟಿಗೆ ಬೇಕಾದಂಥ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಟ್ಟ. ಮುಂದೆ ಅದೇ ಭಾಗವತದಲ್ಲಿ 7ನೇ ಸ್ಕಂದದಲ್ಲಿ 16ನೇ ಶ್ಲೋಕದಲ್ಲಿ ಹರಿ ಎನ್ನುವ ಭಗವಂತನ ರೂಪವನ್ನು ಹೇಳ್ತಾರೆ.
ಈ ಹರಿ ಅನ್ನೋ ಭಗವಂತ ರೂಪದ ವೈಶಿಷ್ಟ್ಯ ಏನಂದ್ರೆ ನಾರಾಯಣ ಅವ್ರ ಮೊದಲು ಬಂದಿದೆ. ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮಃ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನೋಷ್ಟ ಗುಣೋಷ್ಟ ಬಾಹು. ಗರುಡನ ಮೇಲೆ ಆಸೀನನಾಗಿದ್ದಾನೆ. ಶಂಖ, ಚಕ್ರ, ಮತ್ತೆ ಬಿಲ್ಲು, ಬಾಣ, ಖಡ್ಗ, ಗುರಾಣಿ, ಒಂದು ಪಾಶ, ಒಂದು ಗದೆ, ಇಷ್ಟ ಅವನ ಕೈಯಲ್ಲಿ 8 ಬಾಹುಗಳಿವೆ. ಅಷ್ಟಗುಣ, ಅಷ್ಟೈಶ್ವರ್ಯ, ಅಷ್ಟಗುಣ ಅಂದ್ರೆ ಅನಂತ ಗುಣ ಅಂತಲೇ ಅರ್ಥ. ಪಾಶಾಂದಧಾನ ಅಷ್ಟಗುಣ ಅಷ್ಟಬಾಹು. ಅದು ಹರಿ ಅನ್ನೋ ರೂಪ ಏನಿದೆಯಲ್ಲ, ಅದು ಈ ಗಜರಾಜನನ್ನ ಗಜೇಂದ್ರ ಮೋಕ್ಷ ಮಾಡಿಸ್ಲಿಕ್ಕಾಗಿ ಬಂದಂಥ ರೂಪ ಅದು. ಸ್ಮೃತ್ವಾ ಹರಿಸ್ತ ಮರಣಾರ್ಥಿನಮ ಪ್ರಮೇಯ ಚಕ್ರಾಯುಧ ಪತಗರಾಜ ಭುಜಾವಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೇ ಪ್ರದರ್ಶ್ಯ ಭಗವಾನ್ ಕೃಪಯೋಜ್ಜಹಾರ. ಆ ಮೊಸಳೆಯ ಕಾಲಿಗೆ ಮೊಸಳೆಯ ಬಾಯಿ ಸಿಕ್ಕಿಬಿದ್ದಿತ್ತಲ್ಲ ಅದು ಆನೆ. ಆ ಆನೆ ಇವನನ್ನ ಮೊರೆ ಇಟ್ಟಾಗ ಅವನು ಅಲ್ಲಿಗೆ ಬಂದು ಚಕ್ರದಿಂದ ಮೊಸಳೆ ಬಾಯಿನ ಕತ್ತರಿಸಿ ಆಮೇಲೆ ಆನೆಯನ್ನ ಆತ ಮೇಲೆತ್ತಿದ, ಸೊಂಡಲ್ಲಿ ಹಿಡಿದು ಹಸ್ತೇ ಪ್ರದರ್ಶ್ಯ ಭಗವಾನ್, ನೀರಿನಲ್ಲಿ ಮುಳುಗಿ ಹೋಗೋ ಪ್ರಸಂಗ ಬಂದಿತ್ತು, ಅದಕ್ಕೆ ಕೈ ಹಿಡಿದು ಅದನ್ನ ಕೃಪೆಯಿಂದ ಮೇಲೆತ್ತಿದ. ಹರಿಸ್ತಾಪಸನಾಮಾಸೋ ಜಾತಸ್ತಪಸಿ ವೈ ಮನುಃ ಗಜೇಂದ್ರಂ ಮೋಚಯಾಮಾಸ ಸಸರ್ಜ ಚ ಜಗಜ್ಜುಹು ಇದು ಮಾತ್ಸ್ಯೆ. ಮತ್ಸ್ಯ ಪುರಾಣದ ಮಾತನ್ನ ಆಚಾರ್ಯರಲ್ಲಿ ಉದಾಹರಣೆ ಕೊಡ್ತಾರೆ. ಈ ನಾರಾಯಣ ಹರಿ ಕೃಷ್ಣ ಅಂತ ಹೀಗೆ ಹಿಂದೆ 4 ಅವತಾರಗಳು ಹೇಳಿದ್ವಲ್ಲ, 4ನೇ ಮನ್ವಂತರದ ಪ್ರವರ್ತಕನಾದಂತಹ ತಾಪಸ ಮನು. ನಿನ್ನೆ ಹೇಳಿದೆ ನಾನು, ನಿನ್ನೆ ತಾಪಸ ಮನ್ವಂತರದ ಪ್ರಾರಂಭ. ತಾಪಸ ಮನ್ವಾದಿ ಇತ್ತು, ವರಾಹ ಜಯಂತಿ ಇತ್ತು ನಿನ್ನೆ, ಮತ್ತೆ ಗೌರಿ ಜಯಂತಿ ಕೂಡ ಇತ್ತು. ಆ ತಾಪಸ ಮನ್ವಂತರದ ಅಧಿಪತಿಯಾದಂತಹ ಭಗವಂತ ಏನಿದ್ದಾನಲ್ಲ, ಅವನು ಆ ತಾಪಸಮನು ಹರಿ ಅನ್ನೋ ಭಗವಂತನ ರೂಪದ ಅವತಾರ. ಅಂದ್ರೆ ಭಗವಂತನ ಅವತಾರ ಅಂತ ಅರ್ಥ, ಬೇರೆ ಏನಲ್ಲ. ಅವೇ ರೂಪಗಳು ಇಂಥ ತನಗಿರುವ ಅಭೇದವನ್ನು ತೋರಿಸ್ಕೊಳ್ಳಿಕ್ಕಾಗಿ ಹೀಗೆ ಮಾಡ್ತಿರ್ತಾವಷ್ಟೇ. ಅವನು ಒಬ್ಬನಿಗೆ ಹರಿ ತಾಪಸ ಅನ್ನುವಂಥ ಹೆಸರು. ಇದು ಕೆಲವು ಬೇರೆ ವ್ಯಾಖ್ಯಾನಕಾರರಿಗೆ ಈ ಎಲ್ಲೆಲ್ಲೋ ಹುದುಗಿ ಹೋಗಿರುವಂಥ ಈ ಶ್ಲೋಕಗಳು ಸಿಗೋದಿಲ್ಲ. ಅದಕ್ಕಾಗಿ ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಏನೋ ಅಸ್ತವ್ಯಸ್ತ ಮಾಡಿರ್ತಾರೆ. ಇಲ್ಲಿ ಹಾಗೆ ತಿಳ್ಕೊಳ್ಬಾರ್ದು. ಹರಿ ತಾಪಸ ಎರಡು ಕೂಡ ಒಂದೇ. ಹರಿಸ್ತಾಪಸನಾಮಾಸೌ. ಪ್ರಿಯವೃತ ಮಹಾರಾಜ ತಪಸ್ಸು ಮಾಡಿದಾಗ ಇವನು ಅವತಾರ ಮಾಡಿದ. ಹಾಗಾಗಿ ಪ್ರಿಯವೃತ ಮಹಾರಾಜ ತಪಸ್ಸು ಮಾಡಿದಾಗ ಇವನು ಅವತಾರ ಮಾಡಿದ್ರಿಂದ ತಾಪಸ ಅಂತ ಹೆಸರು ಬಂತು. ಇವನೇ ಆ ಗಜೇಂದ್ರನನ್ನ ರಕ್ಷಣೆ ಮಾಡಿದ. ಗಜೇಂದ್ರ ಮೋಚಯಾಮಾಸ ಸಸರ್ಜತೆ ಜಗದ್ವಿಭು. ಇದು ಮತ್ಸ್ಯ ಪುರಾಣದ ಮಾತನ್ನ ಅವರು ಉದಾಹರಣೆ ಕೊಡ್ತಾರೆ. ಮುಂದೆ ವಾಮನಾವತಾರದ ಮಹಿಮೆಯನ್ನು ಹೇಳ್ತಾರೆ. ಆ ಶ್ಲೋಕವನ್ನೆಲ್ಲ ನಾನೇನು ಓದಬೇಕಾಗಿಲ್ಲ. ಯೋ ವೈ ಪ್ರತಿಷ್ಠುತ ಮೃತೇಪಿ ಚ ಶೀರ್ಷಮಾಣಂ ಆತ್ಮನ್ಯಮಂಗ ಮನಸ ಹರಯೇ ಅಭಿಮೇನೆ. ಅವನು 3 ಹೆಜ್ಜೆ ಕೊಡ್ತೀನಿ ಅಂದಿದ್ದ ಬಲಿ. ಆಗ 3 ಹೆಜ್ಜೆ ಕೊಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಭಗವಂತ 1 ಹೆಜ್ಜೆಯಿಂದ ಆಕಾಶವನ್ನು ಆಳ್ದ, ಮತ್ತೊಂದು ಹೆಜ್ಜೆಯಿಂದ ಈ ಭೂಲೋಕವನ್ನು ಆಳ್ದ. ಕೊನೆಗೆ ಏನ್ ಮಾಡಿದ, ತನ್ನ ತಲೆಯನ್ನೇ ಆತ ಕೊಟ್ಟುಬಿಟ್ಟ. ಶೀರ್ಷಮಾಣಂ ಆತ್ಮನ್ಯಮಂಗ, ತನ್ನ ತಲೆಯನ್ನೇ ಹೆಜ್ಜೆ ಅಳತೆಯಾಗಿ ಆ ಭಕ್ತಿಯಿಂದ ಅರ್ಪಣೆ ಮಾಡಿಬಿಟ್ಟ. ಐಂದ್ರಂ ಪದಂ ನಾಂತರೀಯಂ ಫಲಂ ತು ಹರಿತೋಷಣಂ ಜಗದ್ಧಾತುರ್ ಬಲೇರ್ಯಸ್ಮಾತ್ ಆನಂದೋದ್ರಿಕ್ತತಾ ಭವೇತ್ ಅಂತ ಬ್ರಹ್ಮತರ್ಕದ ಒಂದು ಶ್ಲೋಕವನ್ನು ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. 3 ಲೋಕವನ್ನು ಹರಿ ದಾನ ಮಾಡಿದ್ನಲ್ಲ ಈ ಬಲಿ. ಇನ್ನು ಅವನಿಗೆ ಸ್ವರ್ಗಾಧಿಪತ್ಯ ಅವನು ತಗೊಂಡು ಏನು ಮಾಡಬೇಕಾಗಿದೆ? ಅವನಿಗೆ ಸ್ವರ್ಗದ ಅಪೇಕ್ಷೆ ಕೂಡ ಅವನಿಗೆ ಇರಲಿಲ್ಲ. ಪರಮಾತ್ಮನ ಅನುಗ್ರಹದಿಂದ ಮೋಕ್ಷದಲ್ಲಿ ದೊಡ್ಡ ಆನಂದ ಲಭ್ಯ ಆಗ್ತದೆ. ಹಾಗಾಗಿ ಶೀರ್ಷಮಾಣಂ ಅಂತಂದ್ರೆ ತನ್ನ ಶೀರ್ಷಾಖ್ಯಂ ಮಾನಂ, ತಲೆಯ ಅಳತೆಯ ಒಂದು ಮಾನವನ್ನು ಆತನಿಗೆ ಒಪ್ಪಿಸಿದ. ಇನ್ನು 3ನೇ ಹೆಜ್ಜೆಗೆ ಇದನ್ನೇ ತಗೋಂತ. ಅದು ಆ ಭಗವಂತನ ವಾಮನಾವತಾರ. ಮುಂದೆ ಮಹಿದಾಸ, ಈ ವಾಮನ ತ್ರಿವಿಕ್ರಮ. ಇಲ್ಲೊಂದು ಕಡೆ ಇಲ್ಲಿ ನೋಡ್ರಿ, ಈ ಶಬ್ದ ಹೇಳಬೇಕಾಗಿತ್ತು ನಾನು. ಮೀನ ಕೂರ್ಮ ಕ್ರೋಡ ನರಹರಿ ಮಾನವಕ ಭೃಗುರಾಮ ದಶರಥ. ಮಾನವಕ ಇದೇ ಸಂಧ್ಯಾ ಮೊದಲನೇ ಪದ್ಯ ನಿನ್ನೆ ಹೇಳಿದ್ನಲ್ಲ, ಅದರಲ್ಲಿ ಮಾನವಕ ಅಂತಂದ್ರೆ ವಾಮನ, ಮುಂದೆ ತ್ರಿವಿಕ್ರಮ ಅಂತ ಬಂತು. ಆ ತ್ರಿವಿಕ್ರಮ ಮಾನವಕ ಎರಡೂ ಬೇರೆ ಬೇರೆ ಏನಲ್ಲ. ವಾಮನ
ಬ್ರಹ್ಮಚಾರಿ ರೂಪದಲ್ಲಿದ್ದು ಬಲಿ ಹತ್ರ ಬಂದು ಅವನು ಎದುರಿಗೆ ನಿಂತಾಗ ವಾಮನ, ಆಮೇಲೆ ಡಿ ಭೂಮಿಯೆಲ್ಲ ಅಳೆದು ನಿಂತಾಗ ಅವನೇ ತ್ರಿವಿಕ್ರಮ ಅಷ್ಟೇ. 3 ಹೆಜ್ಜೆ ಇಟ್ಟಾಗ ತ್ರೀಣಿ ಪದ ವಿಚಕ್ರಮೆ ವಿಷ್ಣು ಗೋಪಾದಾಭ್ಯ ಅಂತ ವಿಷ್ಣು ಸೂಕ್ತ. ಹೀಗಾಗಿ ತ್ರಿವಿಕ್ರಮ 3 ಹೆಜ್ಜೆಗಳನ್ನ ತೋರಿಸಿಕೊಟ್ಟದ್ರಿಂದ ತ್ರಿವಿಕ್ರಮ ಅಂತ ಕರೆಸ್ಕೊಂಡ ಅಷ್ಟೇ ಅವನೇ. ಹೀಗೆ ಆ ವಾಮನನೇ ತ್ರಿವಿಕ್ರಮ. ಮುಂದೆ 19ನೇ ಶ್ಲೋಕದಲ್ಲಿ ಮಹಿದಾಸ ಅನ್ನುವ ಅವತಾರವನ್ನ ಬ್ರಹ್ಮದೇವರು ನಾರದರಿಗೆ ವರ್ಣನೆ ಮಾಡಿದರು. ಕರ್ಮಯೋಗವನ್ನ ಈ ಭಗವಂತ ಉಪದೇಶ ಮಾಡಿದ. ಯಾರ್ಯಾರಿಗೆ ಮಾಡಿದ? ನನಗೂ ಮಾಡಿದ್ದ, ನಿನಗೂ ಮಾಡಿದ್ದ ಅಂದ ಚತುರ್ಮುಖ ಬ್ರಹ್ಮ ನಾರದರಿಗೆ ಹೇಳಿದ. ಮತ್ತೆ ಜ್ಞಾನಯೋಗವನ್ನು ಕೂಡ ಉಪದೇಶ ಮಾಡಿದ. ತುಭ್ಯಂ ಚ ನಾರದ ಭೃಶಂ ಭಗವಾನ್ ವಿವೃದ್ಧ ಭಾವೇನ ಉವಾಚ ಯೋಗಂ ಜ್ಞಾನಂ ಚ ಭಾಗವತಾತ್ಮ ಸುತತ್ವದೀಪಂ. ಈ ಕರ್ಮಯೋಗ ಜ್ಞಾನಯೋಗ ಇದರ ಮಹತ್ವ ಏನಿದೆ, ಇದನ್ನ ಭಗವಂತನಲ್ಲಿ ನೆಟ್ಟ ಮನಸ್ಸಿದ್ದವರು ಯಾರಿರ್ತಾರೆ, ಶುದ್ಧವಾದ ಮನಸ್ಸಿನವರು, ಅವ್ರು ಮಾತ್ರ ತಿಳ್ಕೊಳ್ಳಿ ಶಕ್ತರಾಗ್ತಾರೆ ಹೊರತು ಬೇರೆ ಯಾರಿಗೂ ಕೂಡ ಇದು ಸರಿಯಾಗಿ ಅರ್ಥವೇ ಆಗೋದಿಲ್ಲ. ಐತರೇಯೋ ಹರಿಃಪ್ರಾಪ ನಾರದಾಯ ಸ್ವಕಾಂತನು ಯತ್ಪ್ರಾಪುರು ವೈಷ್ಣವಾನಾಮೇ ನ ಸುಖಂ ಪರಂ. ಇತರಾದೇವಿಯ ಮಗ ಅವನು. ಇತರಾದೇವಿಯ ಮಗನಾದ್ರಿಂದ ಅವನಿಗೆ ಐತರೇಯ ಅಂತ ಹೆಸರು. ಅವನಿಗೆ ಮಹಿದಾಸ, ಅತಿ ದೊಡ್ಡ ದೊಡ್ಡ ಬ್ರಹ್ಮಾದಿ ದೇವತೆಗಳೆಲ್ಲ ಅವನ ದಾಸರು. ಹಿಂದೆ ಐತರೇಯ ಉಪನಿಷತ್ತಿನ ಮಹತ್ವ ಹೇಳುವಾಗ ಹೇಳಿದ್ದೆ. ಅವನನ್ನ ಭಗವದ್ಭಕ್ತರು ತಿಳಿತಾರೆ, ಇಲ್ಲದೇ ಇದ್ರೆ ಬೇರೆಯವರಿಗೂ ಕೂಡ ಅವನು ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಪ್ರಿಯವೃತ್ತ ಮೊದಲಾದ ದೊಡ್ಡ ದೊಡ್ಡ ಚಕ್ರವರ್ತಿಗಳಿದ್ದಾರೆ. ಆ ಚಕ್ರವರ್ತಿಗಳಲ್ಲೆಲ್ಲ ಭಗವಂತನ ರಾಜರಾಜೇಶ್ವರ ಅನ್ನೋ ರೂಪ ಇದೆ. ಅದನ್ನು ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದರು. ಮನ್ವಂತರೇಶು ಮನುವಂಶಧರೋ ಬಿಭರ್ತಿ ದುಷ್ಟೇಶು ರಾಜಸು ದಮಂ ವಿಧದತ್. ರಾಜರು ದುಷ್ಟರಾದಾಗ ಆ ದುಷ್ಟರಾದಂಥ ಆಡಳಿತಗಾರರನ್ನ ಈ ಸಜ್ಜನರಾದಂಥ ರಾಜರ ಮೂಲಕ ದಮನ ಮಾಡಿಸ್ತಾನೆ, ಜಗತ್ತು ಸುಸ್ಥಿರವಾಗಿರುವಂತೆ ಮಾಡ್ತಾನೆ. ಇದಕ್ಕೆ ಇಲ್ಲಿ ರಾಜರಾಜೇಶ್ವರನ ಹೆಸರು ಇಲ್ಲಿ ಬರಲಿಲ್ಲ ಭಾಗವತದಲ್ಲಿ. ಅದಕ್ಕೆ ಹೇಳ್ತಾರೆ ಮನ್ವಂತರೇಶು ಭಗವಾನ್ ಚಕ್ರವರ್ತಿಷು ಸಂಸ್ಥಿತ. ಪ್ರತಿಯೊಂದು ಮನ್ವಂತರದಲ್ಲಿಯೂ ಕೂಡ ಆ ವಯೋಸುತಮನು ಮನ್ವಂತರ, ವಯೋಸುತಮನು, ಪ್ರಿಯವ್ರತ ಮೊದಲಾದ ಎಲ್ಲಾ ಚಕ್ರವರ್ತಿಗಳಲ್ಲೂ ಇರ್ತಾನೆ. ಚತುರ್ಭುಜ ದುಷ್ಟರಾದ ರಾಜನ ನಾಶ ಮಾಡ್ತಾನೆ, ಚಕ್ರವರ್ತಿಗಳಲ್ಲಿರ್ತಾನೆ. ರಾಜರಾಜೇಶ್ವರೇತ್ಯಾಹು ಮುನಯ ಚಕ್ರವರ್ತಿನಾಂ. ಅವನಿಗೆ ರಾಜರಾಜೇಶ್ವರ ಅಂತ ಹೆಸರು. ಆ ಚಕ್ರವರ್ತಿಗಳಿಗೆ ಅಂತ ಮಹತ್ವ ಬಂದು ಅವರು ಆಡಳಿತ ಮಾಡ್ಲಿಕ್ಕೆ ಶಕ್ತಿಯನ್ನು ಪಡ್ಕೊಳ್ಳೋದೇ ಈತನ ಮೂಲಕ. ಯಸ್ಮಿನ್ ವಿರುದ್ಧ ದಶಕಂಧರ ಆರ್ತಿಮಾರ್ಛತ್ ಅಂತ ಮುಂದಿನ ಶ್ಲೋಕದಿಂದ ರಾಮಾವತಾರವನ್ನು ವರ್ಣನೆ ಮಾಡ್ತಾರೆ. 23ನೇ ಶ್ಲೋಕ ಅದು. ಇಕ್ಷ್ವಾಕು ವಂಶ ಅವತೀರ್ಯ ಗುರುರ್ನಿದೇಶೆ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿ ಆತ ರಾಮ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ. ಅವನು ರಾಮಾವತಾರದ ವರ್ಣನೆ ಆ ಬ್ರಹ್ಮದೇವರಿಗೆ 1-2 ಶ್ಲೋಕದಲ್ಲಿ ಸಾಕಾಗಲಿಲ್ಲ ಅಂತ ಕಾಣಿಸ್ತದೆ. 3-4 ಶ್ಲೋಕದಲ್ಲಿ ಅವನ ವರ್ಣನೆ ಮಾಡ್ತಾರೆ. ಅವನು ಅಗ್ನಿಯಲ್ಲಿ ಪರೀಕ್ಷೆಯನ್ನು ಎದುರಿಸಿ ಬಂದಂಥ ಸೀತೆಯನ್ನು ಪರಿತ್ಯಾಗ ಮಾಡಿದ್ದನ್ನ, ಇವೆಲ್ಲವನ್ನು ಕೂಡ ಆಚಾರ್ಯರು ಬೇರೆ ಬೇರೆ ಗ್ರಂಥಗಳನ್ನು ಉದಾಹರಣೆ ಕೊಟ್ಟು ಹೇಳ್ತಾರೆ. ಮುಂದೆ 26ನೇ ಶ್ಲೋಕದಲ್ಲಿ ಕೃಷ್ಣಾವತಾರವನ್ನು ವರ್ಣನೆ ಮಾಡ್ತಾರೆ. ಭೂಮೇ ಸುರೇತರವರೂಥ ವಿಮರ್ಧಿತಾಯ ಅಂತ ಶ್ಲೋಕದಿಂದ. ಭೂದೇವಿಯ ಭಾರ ತಳಿಬೇಕಾಗಿತ್ತು. ಆಗ ಭಗವಂತ ಬಿಳಿ ಕೂದಲು ಮತ್ತು ಕಪ್ಪು ಕೂದಲು ಎರಡೂ ಉಳ್ಳವನೇ ಆಗಿದ್ದಾನೆ. ಆ ಭಗವಂತ ತನ್ನ ಬಿಳಿ ಕೂದಲಿನಿಂದ ಬಲರಾಮನಾಗಿ ಜನಿಸಿದ. ಬಲರಾಮನಲ್ಲಿ ತನ್ನ ಸ್ವರೂಪವನ್ನು ಹೊಂದಿಟ್ಟಿದ್ದ. ಕಪ್ಪು ಕೂದಲಿನಿಂದ ತಾನೇ ಹುಟ್ಟಿದ್ದ. ತಾನು ಭಗವಂತ ಅಂತ ತೋರಿಸ್ಕೊಳ್ಳೋದಿಲ್ಲ. ಇಲ್ಲಿ ಹುಟ್ಟಿದಾಗ ತೋರಿಸ್ಕೊಳ್ಳದೆ ನಾನಾ ಥರದ ಲೀಲೆಗಳನ್ನ ಆ ಜನರ ಎದುರಿಗೆ ತೋರ್ಪಡಿಸ್ತಾನೆ. ಕ್ಲೇಶವ್ಯಯಾಯ ಕಲಯಾ ಸಿತ ಕೃಷ್ಣಕೇಶ ಜಾತಃ ಕರಿಷ್ಯತಿ ಜನಾನುಪಲಕ್ಷ್ಯ ಮಾರ್ಗ. ಸಿತ ಕೃಷ್ಣಕೇಶ, ಒಂದು ಬಿಳಿ ಕೂದಲು ಮತ್ತೊಂದು ಕಪ್ಪು ಕೂದಲು.
ಬ್ರಹ್ಮಪುರಾಣ ಮತ್ತು ಮತ್ಸ್ಯ ಪುರಾಣದ ಶ್ಲೋಕಗಳನ್ನು ಆಚಾರ್ಯರು ಉದಾಹರಣೆ ಕೊಡ್ತಾರೆ. ಪರಶುರಾಮ ಮತ್ತು ದಶರಥ ರಾಮ, ದಾಶರಥಿ ರಾಮ, ಇವರಲ್ಲದೆ ಮತ್ತೊಬ್ಬ ರಾಮ ಇದ್ದಾನೆ, ಅವನು ಬಲರಾಮ. ಆ ಬಲರಾಮನ ಒಳಗೆ ಇವನಿದ್ದಾನೆ. ನೀವು ಕೆಲವು ಕಡೆ ಎಲ್ಲರೂ ಈ ದಶಾವತಾರಗಳನ್ನು ನೋಡ್ರಿ, ಯಾವುದಾದ್ರೂ ದೇವಾಲಯಗಳಲ್ಲಿ ಅಲ್ಲಿ ಅವ್ರೇನ್ ಮಾಡಿರ್ತಾರಂದ್ರೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಈ ಬಲರಾಮನೊಂದು ಸೇರಿಸಿಬಿಟ್ಟಿರ್ತಾರೆ. ಅಲ್ಲಿ ಇನ್ನೊಂದು ಯಾವುದೋ ಒಂದು ಅವತಾರವನ್ನು ಬಿಟ್ಟುಬಿಟ್ಟಿರ್ತಾರೆ. ಬಲರಾಮನನ್ನು ಕೂಡ ಭಗವಂತನ ಅವತಾರ ಅಂತ ಅಲ್ಲೆಲ್ಲಿ ವರ್ಣನೆ ಮಾಡಿದ್ದನ್ನು ಕೇಳಿ ಭ್ರಾಂತರಾಗಿರ್ತಾರೆ. ಬಲರಾಮ ಭಗವಂತನ ಅವತಾರ ಅಲ್ಲ, ಬಲರಾಮನೊಳಗಿರೋ ರೂಪ ಇದೆಯಲ್ಲ ಅದು ಭಗವಂತ. ಹಾಗಾಗಿ ಬಲರಾಮನನ್ನು ಅಲ್ಲಿ ಸೇರಿಸಬಾರ್ದು. ನೇಗಿಲು ಹಿಡಿದಂಥ ಬಲರಾಮನ ಅಲ್ಲಿ ಒಂದು ಕಡೆ ಸೇರಿಸಿರ್ತಾರೆ ಕೆಲವರು. ಹಾಗೊಂದು ಕೆಲವರಿಗೆ ಕಲ್ಪನಾ ಇದೆ. ರಾಮ ಏಕೋ ಹೆನಂತಾಭ್ಯ ತತ್ರ ರಾಮಾಭಿಧೋ ಹರಿಹಿ ಶುಕ್ಲಕೇಶಾತ್ಮಕ ತಿಷ್ಠನ್ ರಮಯಾಮಾಸ ವೈ ಜಗತ್. ಆ ಬಲರಾಮನಲ್ಲಿ ಈ ಭಗವಂತ ಇದ್ದ, ಜಗತ್ತನ್ನು ಆನಂದಪಡಿಸಿದ ಅಂತ ಬ್ರಹ್ಮಪುರಾಣದ ಮಾತಿದೆ. ಮತ್ಸ್ಯ ಪುರಾಣದ ಮಾತು ಕೂಡ ಹಾಗೇ ಇದೆ. ಅವನು ಶಕಟಾಸುರನನ್ನ ಭಂಗ ಮಾಡಿದ್ದು, ನಾನಾ ಥರದ ಲೀಲೆಗಳನ್ನ ತೋರಿಸಿದ್ದು, ಕಾಡ್ಗಿಚ್ಚನ್ನ ಆತ ಪಾನ ಮಾಡಿದ್ದು, ಅದರದೆಲ್ಲ ವರ್ಣನ ಅಲ್ಲಿದೆ. ಆ ಕೃಷ್ಣನ ತಂದೆ ನಂದಗೋಪ ಇದ್ನಲ್ಲ, ಅವನು ಒಂದು ಬಾರಿ ಅಪರಾತ್ರಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದಾಗ ವರುಣನ ಲೋಕಕ್ಕೆ ಅಪಹಾರ ಮಾಡಿಬಿಟ್ಟಿದ್ರು ಅವನ್ನ. ಅವನು ಭಗವಂತ ಅಲ್ಲಿಗೆ ಹೋಗಿ ಅವನು ಬಿಡಿಸ್ಕೊಂಡು ಬಂದ, ಅದರ ವರ್ಣನೆ ಕೂಡ ಇದೆ. ಕೃಷ್ಣಾವತಾರದ ವರ್ಣನೆ ಬಹಳ ಶ್ಲೋಕಗಳಲ್ಲಿದೆ. ಒಂದು 8 ಶ್ಲೋಕಗಳಲ್ಲಿ ಅದರ ವರ್ಣನೆ ಕಾಣಿಸ್ತದೆ. ಅದಾದ್ಮೇಲೆ ವೇದವ್ಯಾಸರ ಅವತಾರದ ರೂಪದ ವರ್ಣನೆ ಇದೆ. ಕಾಲೇನ ಮೀಲಿತ ದೃಶಾಮೃಶ್ಯ ನೃಣಾಂ. ಕಾಲಪ್ರಭಾವದಿಂದಾಗಿ ಜನ ಎಲ್ಲ ತತ್ವಜ್ಞಾನ ರಹಿತರಾಗಿ ಬಿಟ್ಟಿದ್ರು. ಆವಾಗ ಈ ವೇದ ರಾಶಿ ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗಿಬಿಡ್ತದಲ್ಲ ಅಂತ ಭಗವಂತನಿಗೆ ಅನಿಸಿ ತಾನು ಸತ್ಯವತಿಯ ಮಗನಾಗಿ ಜನಿಸಿ ಆ ವೇದ ಅನ್ನೋ ವೃಕ್ಷವನ್ನ ಶಾಖೆ ಉಪಶಾಖೆಗಳಾಗಿ ವಿಭಾಗ ಮಾಡ್ತಾ ಹೋದ. ಸ್ತೋಕಾಯುಷಾಂ, ಅಲ್ಪಾಯುಷ್ಯ ಬೇರೆ. ಅಧ್ಯಯನ ಮಾಡೋದು ಹೇಗೆ? 4 ವೇದಗಳನ್ನು ಅಧ್ಯಯನ ಮಾಡೋದು ಇರಲಿ, ಯಜುರ್ವೇದಗಳಿಗೆ ಯಜುರ್ವೇದ ಅಧ್ಯಯನ ಮಾಡಲಿಕ್ಕೆ ಕಷ್ಟ, ಋಗ್ವೇದಗಳಿಗೆ ಋಗ್ವೇದ ಅಧ್ಯಯನ ಮಾಡಲಿಕ್ಕೆ ಕಷ್ಟ ಅನ್ನೋ ಪರಿಸ್ಥಿತಿ ಬಂದಿತ್ತು. ಆಗ ಆ ಭಗವಂತ ಅವರ ಅನುಕೂಲಕ್ಕಾಗಿ ಹೀಗೆಲ್ಲ ಈ ವೇದಗಳನ್ನು ವಿಭಾಗ ಮಾಡಿದ. ಮೂರು, 7, 16, 25 ಮತ್ತು 28 ಇವಿಷ್ಟು ದ್ವಾಪರ ಯುಗಗಳು. 28ನೇ ಮಹಾಯುಗ ನಡೆದಿದೆ ಈಗ. 3ನೇ ಮಹಾಯುಗ, 7ನೇ ಮಹಾಯುಗ, 16ನೇ ಮಹಾಯುಗ, 25ನೇ ಮಹಾಯುಗ ಮತ್ತು 28ನೇ ಮಹಾಯುಗ. ಇವೆಲ್ಲದರಲ್ಲಿ ದ್ವಾಪರ ಯುಗದಲ್ಲಿ ಇವಿಷ್ಟು 5ರಲ್ಲಿ 3, 7, 16, 25, 28 ಇವಿಷ್ಟು ಮಹಾಯುಗಗಳಲ್ಲಿ, ಅದರಲ್ಲೂ ದ್ವಾಪರ ಯುಗದಲ್ಲಿ ಕೊನೆಗೆ ಆ ಸತ್ಯವತಿಯಲ್ಲಿ ವೇದವ್ಯಾಸ ಅವತಾರ ಮಾಡ್ತಾನೆ. ಆದರೆ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಏನಿದೆ ಅಂತಂದ್ರೆ, ಮೊದಲು ಈಗ ಒಟ್ಟು 5 ಹೇಳಿದ್ರಲ್ಲ ಇಲ್ಲಿ, ಈ 5 ಪೈಕಿ ಮೊದಲನೇ 4ರಲ್ಲಿ ಈ ವೇದ ವಿಭಾಗ ಕೆಲಸ ಮಾಡುವಂಥವ್ರು ಬೇರೆ ಯಾರೊಬ್ರು ಇರ್ತಾರೆ, ಬೇರೆ ಯಾರೊಬ್ರು ವ್ಯಾಸ ಆಗಿರ್ತಾರೆ, ಬೇರೊಬ್ರು ಋಷಿಗಳು. ಅವರಿಗೆ ಆಚಾರ್ಯನಾಗಿ ಭಗವಂತ ಇರ್ತಾನೆ, ಅವರಿಗೆ ಮಾರ್ಗದರ್ಶಕನಾಗಿ. ಆದರೆ 28ನೇ ಯುಗದಲ್ಲಿ ತಾನೇ ವ್ಯಾಸನಾಗಿ ಬಂದು ವಿಭಾಗ ಮಾಡ್ತಾನೆ. ಈ ಅಶ್ವತ್ಥಾಮ ಇದ್ದಾನಲ್ಲ, ಇವನು ಮುಂದೆ ಒಬ್ಬ ವ್ಯಾಸ ಆಗ್ತಾನೆ. ಹಾಗಾಗಿ ವ್ಯಾಸ ಅಂತಂದ್ರೆ ವಿಭಾಗ ಮಾಡೋನಂತ ಅರ್ಥ. ಕೆಲವೊಂದು ಕಡೆ ಭಗವಂತ ತಾನೇ ಬಂದು ವಿಭಾಗ ಮಾಡ್ತಾನೆ, ಇನ್ನು ಕೆಲವು ಕಡೆ ತಾನೇ ಮಾಡೋದಿಲ್ಲ, ಮಾಡೋರಿಗೆ ಮಾರ್ಗದರ್ಶನ ಮಾಡ್ತಾನೆ. ನಮ್ಮ ಯುಗದ್ದು ಈ 28ನೇ ಯುಗದ್ದು ಮಹತ್ವ ಎಂತಂದ್ರೆ ಅವನೇ ಹುಟ್ಟಿದ. ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶೇ ಯುಗೆ ಕೃಷ್ಣ ಸತ್ಯವತ್ಯಾಮಜಾಯತ. ವ್ಯಾಸಾಚಾರ್ಯಸ್ತು ಪೂರ್ವೇಶು. ವ್ಯಾಸರಿಗೆ ಆಚಾರ್ಯ, ವ್ಯಾಸಾನಾಂ ಆಚಾರ್ಯ. ವಿಭಾಗ ಮಾಡಿದವರು ಬೇರೆಯವರು ಮೊದಲು 4ರಲ್ಲಿ, ಅವರಿಗೆ ಈತ ಆಚಾರ್ಯ, ಮಾರ್ಗದರ್ಶನ ಮಾಡಿದವರು. ಚರಮೇ ಸ್ವಯಮೇವತ್ತು 28ನೇ ಯುಗದಲ್ಲಿ ತಾನೇ. ವಿವ್ಯಾಸ ವೇದಾಂಶ್ಚಕ್ರೇತ ಭಾರತಂ ವೇದ ಸಂಹಿತಂ ಅಂತ ಸ್ಕಂದ ಪುರಾಣದಲ್ಲಿ ಬಂದ ಮಾತನ್ನು ಆಚಾರ್ಯ ಉದಾಹರಣೆ ಕೊಡ್ತಾರೆ. ಅವೆಲ್ಲ ಪುರಾಣಗಳೆಲ್ಲ ಅಸ್ತವ್ಯಸ್ತ ಆಗಿ ಹೋಗಿವೆ, ಅವು ಸಿಗೋದೇ ಇಲ್ಲ. ಆಚಾರ್ಯ ಉದಾಹರಣೆ ಕೊಟ್ಟಿದ್ದಾರೆ ಅಂತ ನಮಗೆ ಆ ಸಂಗತಿಗಳು ತಿಳಿಬೇಕು. ಇಲ್ಲದೆ ಇದ್ರೆ ಅವು ತಿಳಿಯೋದೇ ಇಲ್ಲ. ಹೀಗೆ ಆ ಭಗವಂತನ ಅವತಾರಗಳನ್ನು ಅವರು ವರ್ಣನೆ ಮಾಡಿದ್ರು. ಮುಂದೆ ಆ ಸ್ಕಂದದಲ್ಲಿ ಭಗವಂತನ ವಿಭೂತಿ ರೂಪಗಳು ಮತ್ತು ಭಗವಂತನ ಶಕ್ತಿ ಅನಂತವಾಗಿದ್ದು, ಭಗವಂತನ ಗುಣಗಳು, ಅವನ ಮಹಿಮೆ
ಭಗವಂತನ ಲಕ್ಷಣಗಳು, ಇದನ್ನೆಲ್ಲ ಆ ಅಧ್ಯಾಯದಲ್ಲಿ ಮುಂದೆ ಹೇಳ್ತಾರೆ. ಜ್ಞಾನಿಗಳಿಗೆ ಪರಮಾತ್ಮ ಹೇಗೆ ಮೋಕ್ಷ ಇತ್ಯಾದಿಗಳನ್ನು ಕೊಡ್ತಾನೆ. ನಾರದರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಬ್ರಹ್ಮದೇವರು ಕೊನೆಗೆ ಏನು ಹೇಳಿದರು? ಸೋಯಂ ತೇ ವಿಹಿತಸ್ತಾತ ಭಗವಾನ್ ವಿಶ್ವಭಾವನಃ ಸಮಾಸೇನ ಹರೇರ್ ನಾಣ್ಯತ ಅನ್ಯಸ್ಮಾತ್ ಸದಸಚ್ಚಯತ್. ಭಗವಂತನ ಬಗ್ಗೆ ನೀನೇನು ಕೇಳಿದ್ದನ್ನೆಲ್ಲ ಹೇಳಿದೆ. ಸಂಕ್ಷಿಪ್ತವಾಗಿ ನಾನು ಹೇಳಬೇಕು ಅಂತಂದ್ರೆ, ಪ್ರಪಂಚ ಅಸ್ವತಂತ್ರ, ಸ್ವತಂತ್ರನಾದವನು ಭಗವಂತ ಒಬ್ಬನೇ. ಅದರೊಳಗೆ ಈತ ಇದ್ದು ಅದನ್ನು ಮುನ್ನಡೆಸ್ತಿದ್ದಾನೆ. ಸಮಾಸೇನ ಹರೇರ್ ನಾಣ್ಯತ ಅನ್ಯಸ್ಮಾತ್ ಸದಸಚ್ಚಯತ್. ಕೆಲವೊಂದು ಕಡೆ ಶಾಸ್ತ್ರದಲ್ಲಿ ಈ ಜಗತ್ತೆಲ್ಲವೂ ಈ ಭಗವಂತನೇ ಅಂತ ಹೇಳಿಬಿಡ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಅಂತಂದ್ರೆ, ಅವನನ್ನು ಬಿಟ್ಟು ಅದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋ ದೃಷ್ಟಿಯಿಂದ ಹೇಗೆ ಹೇಳಿರ್ತಾರೆ. ಆ ಭಗವಂತನೇ ಜಗತ್ತು, ಜಗತ್ತು ಭಗವಂತ ಇಬ್ರು ಒಂದೇ, ಅಭಿನ್ನ ಅಂತ ತಿಳ್ಕೊಬೇಡ್ರಿ. ಅವನು ಬಿಟ್ಟು ಇದಕ್ಕೆ ಅಸ್ತಿತ್ವ ಇಲ್ಲ, ಪ್ರೇರಣೆಯೇ ಇಲ್ಲ ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ಭಿನ್ನವೇ ಆದರೂ ಅಭಿನ್ನ ದೃಷ್ಟಿಯಿಂದ ಹೇಳ್ತಾರೆ. ಯಾಕೆಂದ್ರೆ ಈ ಒಂದು ತಾತ್ಪರ್ಯ ಇದೆ ಅದಕ್ಕೆ. ಒಳಗಾತ ಇದ್ದಾನೆ, ಅವನನ್ನು ಬಿಟ್ಟು ನಿನಗೆ ಏನೂ ಇಲ್ಲವೇ ಇಲ್ಲ ಒಳಗೆ. ಸಮಾಸೇನ ಹರೇರ್ ನಾಣ್ಯತ ಅನ್ಯಸ್ಮಾತ್ ಸದಸಚ್ಚಯತ. ಈ ವಿಸ್ತಾರವಾಗಿ ಭಾಗವತ ಪುರಾಣವನ್ನ ವೇದವ್ಯಾಸರು ರಚನೆ ಮಾಡಬೇಕಾಗಿದೆ. ನೀನು ಹೋಗಿ ವೇದವ್ಯಾಸರಿಗೆ ಹೇಳು, ಈ ಎಲ್ಲ ಭಗವಂತ ಮಹಿಮೆಯನ್ನು ಹೇಳು ಅಂತ ವೇದವ್ಯಾಸರಿಗೆ ನೀನು ಪ್ರೇರೇಪಣೆ ಮಾಡುವಂತ ಬ್ರಹ್ಮ ನಾರದನನ್ನ ವೇದವ್ಯಾಸನ ಹತ್ರ ಕಳಿಸಿ ಅದಕ್ಕೆ ಒಂದು ಪ್ರೇರೇಪಣೆಯನ್ನು ಕೊಡಿಸಿದ್ರು. ದೇವಲೋಕದಿಂದ ಆ ಪ್ರೇರೇಪಣೆಯನ್ನ ಅವರು ಕೊಡಿಸಿದ್ರು ಚತುರ್ಮುಖ ಬ್ರಹ್ಮ. ಭೃಜನ್ಮನೆ ನತುಷ್ಯೇತ ಕಿಂ ಫಲಂ ಯಮನಶ್ವರೇ ಕೃಷ್ಣೇ ಯದ್ಯಪವರ್ಗೇಶೆ ಭಕ್ತಿ ಸ್ಯಾನ್ ನಾನಪಾಯಿನಿ ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈ ಕಿಂ ದಾನೈ ಕಿಂ ತಪಶ್ರುತೈ ಸರ್ವಾಘಗ್ನೋತ್ತಮ ಶ್ಲೋಕೆ ನಚೇದ್ ಭಕ್ತಿ ರಥೋಕ್ಷರೇ. ಭಗವಂತನಲ್ಲಿ ಭಕ್ತಿ ಇಲ್ಲದೆ ಹೋದ್ರೆ ನಾವೇನು ವರ್ಣಾಶ್ರಮಾಚಾರ ಮಾಡಿ ದಾನ ತಪಸ್ಸು ಏನು ಮಾಡಿ ಉಪಯೋಗ ಏನು? ಭಕ್ತಿ ಇದ್ರೆ ಅದಕ್ಕೆಲ್ಲದಕ್ಕೂ ಒಂದು ಕಲಶ ಇಟ್ಟಂತೆ, ಇಲ್ಲದೇ ಇದ್ರೆ ಎಲ್ಲವೂ ಕೂಡ ವ್ಯರ್ಥ ಅಂತ. ಹೀಗೆ ಅವನ್ನ ಭಾಗವತ ಧರ್ಮದ ಮಹಿಮೆಯನ್ನು ಹೇಳಿ, ಭಗವಂತ ಮಹಿಮೆಯನ್ನು ಹೇಳಿ, ನೀನು ಹೋಗು ಭಗವಂತ ವೇದವ್ಯಾಸರ ಹತ್ರ ಹೋಗಿ ಅವರನ್ನ ಭಾಗವತ ರಚನೆ ಮಾಡುವಂತ ಹೋಗಿ ಹೇಳುವಂತ ಅವ್ರು ಕಳಿಸಿದ್ರಂತೆ. ಅನ್ನುವಲ್ಲಿಗೆ ಆ ದ್ವಿತೀಯ ಸ್ಕಂದದ 7ನೇ ಅಧ್ಯಾಯ ಸಮಾಪ್ತಿಯನ್ನು ಕಂಡಿದೆ. ಯಾಕೆ ಹೇಳ್ತಾ ಹೋದೆ ಅಂತಂದ್ರೆ, ಈ ಆವೇಶಾವತಾರ ಸಂಧಿಯಲ್ಲಿ 21ನೇ ಸಂಧಿಯಲ್ಲಿ ಮೊದಲನೇ ಪದ್ಯ ಮತ್ತು 2ನೇ ಪದ್ಯ ಅದರಲ್ಲಿ ಎಲ್ಲರಲ್ಲೂ ಕೂಡ ಅವನ ಹೆಸರುಗಳು ಬಂದವು. ವಾಸುದೇವ ಅಂತ ಕೂಡ ಬಂತು, ಪರಮಪುರುಷ, ಸರ್ವದೇವೋತ್ತಮನು, ಮರಣವರ್ಜಿತ, ವಾಸುದೇವಾದ್ಯಮಿತ ರೂಪಾತ್ಮ ಅನ್ನೋ ಶಬ್ದದಿಂದ ಅವನ ಭಗವಂತನ ರೂಪಗಳಿಂದ ವರ್ಣನೆ ಮಾಡಿದ್ರು. ವ್ಯಾಸ, ಋಷಭ ಎಲ್ಲ ಬಂದು ಹೋಯ್ತು, ಅದರ ಹಿನ್ನೆಲೆಯೆಲ್ಲ ಬಂದಾಯ್ತು. ಮಾನವಕ, ಭೃಗುರಾಮ, ಯಾದವ, ಕಲ್ಕಿ, ಕಪಿಲ, ವೈಕುಂಠ. ಕಪಿಲದ ಜಿಲ್ಲೆಯಲ್ಲಿ ಬರಲಿಲ್ಲ, ಹಿಂದೆ ಹೇಳಿದೆ. ಮೊನ್ನೆ ಒಂದ್ ದಿವಸ ಹೇಳಿದೆ, ತನ್ನ ತಾಯಿಗೆ ಸಾಂಖ್ಯಶಾಸ್ತ್ರವನ್ನು ಆತ ಉಪದೇಶ ಮಾಡಿದ ಅಂತ ಮೊನ್ನೆ ಒಂದು ದಿವಸ ಹೇಳಿದ್ದೆ. ಭೃಗುರಾಮ ಓದಿದ್ದೆಲ್ಲ ಕಥೆಗಳು. ಭೃಗುರಾಮ ಅಂದ್ರೆ ಪರಶುರಾಮ. ಅದಾದ್ಮೇಲೆ ಲಕ್ಷ್ಮಿಯ ರೂಪಗಳನ್ನ 3ನೇ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. 3, 4, 5 ಇವಿಷ್ಟು ಪದ್ಯಗಳಲ್ಲಿ 3, 4 ಅವಿಷ್ಟು ಪದ್ಯಗಳಲ್ಲಿ ಲಕ್ಷ್ಮೀದೇವಿ ವರ್ಣನೆ ಇದೆ. ನಿನ್ನೆ ಅದನ್ನು ಶ್ರವಣ ಮಾಡಿದ್ದೀವಿ. 5ನೇ ಪದ್ಯದಲ್ಲಿ ಬ್ರಹ್ಮವಾಯುಗಳ ಮಹತ್ವ ಇದೆ. 5, 6, 7 ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ದೆ ನಿನ್ನೆ. ಇನ್ನಷ್ಟು ಅದಕ್ಕೆ ಸಂಬಂಧಪಟ್ಟ ಸಂಗತಿಗಳೇನಿವೆ ಅದನ್ನ ನಾವು ನಾಳೆ ದಿವಸ ಶ್ರವಣ ಮಾಡೋಣ. ಇವತ್ತಿನ ಈ ಶ್ರವಣ ಏನಿದೆ ಅದು ಭಾಗವತ ಮತ್ತು ಹರಿಕಥಾಮೃತಸಾರ ಅವುಗಳು 2ರ ಶ್ರವಣ. ಅದು ಗಣೇಶ ಚತುರ್ಥಿಯ ಈ ಒಂದು ಶುಭ ದಿನ. ಗಣೇಶನ ಅಂತರ್ಯಾಮಿಯಾಗಿರ್ತಕ್ಕಂಥ ಮಧ್ವಾದಿರೂಪನಾದಂತಹ ಮುಖ್ಯ ಪ್ರಾಣಿಯಲ್ಲಿದ್ದಾನೆ. ಅವನ ಅಂತರ್ಯಾಮಿ ಆಗಿರ್ತಕ್ಕಂಥ ಭಾಗವತದಿಂದ ಪ್ರತಿಪಾದ್ಯನೂ ಭಾಗವತದ ರಚಯಿತರೂ ಆದಂತಹ ವ್ಯಾಸ, ಅವನ ಮಹತ್ವ ನಾವು ಶ್ರವಣ ಮಾಡಿದ್ವಿ. ವ್ಯಾಸ ಅಂತ ಶಬ್ದಕ್ಕರ್ಥ ಏನು, ಅವನ ಹಿಂದೆ ಹೇಗೆ ಬೇರೆಯವರಿಗೆ ಮಾರ್ಗದರ್ಶನ ಮಾಡಿದ, ತಾನು 28ನೇ ಯುಗದಲ್ಲಿ ತಾನೇ ಬಂದು ಹೇಗೆ ವೇದಗಳನ್ನು ವಿಭಾಗ ಮಾಡಿದ, ಅದೆಲ್ಲೂ ಕೂಡ ನಾವು ಶ್ರವಣ ಮಾಡಿದ್ದೀವಿ. ಅದು ಆತನಿಗೆ ಅರ್ಪಿತ ಆಗಲಿ ಅನ್ನೋಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.